ಪಿಯವರಿಗೆ ಬರೆದ ಪತ್ರವನ್ನ ಕಳೆದ ತಿಂಗಳು ಮೊದಲನೇ ವಾರದಲ್ಲಿ ಪ್ರಾರಂಭ ಮಾಡಿದೆವು. ಸೊ ಅದನ್ನ ಪ್ರತಿ ವಾರವೂ ಒಂದೊಂದು ಅಧ್ಯಾಯವಾಗಿ ನಾವು ಧ್ಯಾನ ಮಾಡಿದ್ದೇವೆ ಮತ್ತು ಈ ವಾರ ಅದರ ಕನ್ಕ್ಲೂಷನ್, ಸೊ ಪೂರ್ವ ವಿಮರ್ಶೆ ಅಂತ, ಪುನರ್ವಿಮರ್ಶೆ ಅಂತ ಹೇಳ್ತಾರೆ, ಪೋಸ್ಟ್ ರಿವ್ಯೂ. ಸೊ ಅಧ್ಯಾಯವನ್ನ ನಾವು ಓದುವುದಕ್ಕಿಂತ ಮುಂಚಿತವಾಗಿ ವಿಮರ್ಶೆ ಮಾಡುವುದಕ್ಕೆ ಪ್ರಿವ್ಯೂ ಅಂತೇಳಿ ಕರೀತಾರೆ, ಪೂರ್ವ ವಿಮರ್ಶೆ. ಸೊ ಒಂದೊಂದು ಅಧ್ಯಾಯವನ್ನ ಪ್ರತ್ಯೇಕವಾಗಿ ಅಧ್ಯಯನ ಮಾಡುವೆ, ಅದರಲ್ಲಿ ಬರುವಂತಹ ವಿಚಾರಗಳನ್ನ ಕೂಲಂಕುಷವಾಗಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಹೀಗೆ ಆ ಪುಸ್ತಕವನ್ನ ಮುಗಿಸಿದ್ದಾದ ಮೇಲೆ ಆ ಪುಸ್ತಕದಲ್ಲಿ ಒಟ್ಟು ಸಾರಾಂಶ ಏನ್ ಹೇಳ್ತದೆ, ಉದ್ದೇಶ ಏನು, ಯಾವ ಉದ್ದೇಶ ಇಟ್ಟುಕೊಂಡು ಬರಹಗಾರನು ಇದನ್ನ ಪತ್ರವನ್ನು ಹೊಂದತಕ್ಕಂಥವರಿಗೆ ಬರೀತಾ ಇದ್ದಾನೆ ಅನ್ನುವ ವಿಚಾರವನ್ನ ತಿಳ್ಕೊಳ್ಳುವುದಕ್ಕೋಸ್ಕರವಾಗಿ ನಾವು ಪುನರ್ವಿಮರ್ಶೆ ಮಾಡುವುದು ಬಹಳ ಪ್ರಾಮುಖ್ಯವಾದದ್ದು. ಸೊ ಬೈಬಲ್ ಸ್ಟಡಿಯಲ್ಲಿ ನಾನು ನಿಮಗೆ ಈ ಫಿಲಿಪ್ಪಿಯವರಿಗೆ ಬರೆದ ಪತ್ರ, ಕೇವಲ ಪತ್ರವನ್ನ ನಾನು ವಿವರಣೆ ಮಾಡಲಿಲ್ಲ, ಅದರ ಜೊತೆಗೆ ಹೇಗೆ ನೀವಾಗಿ ವೈಯಕ್ತಿಕವಾಗಿ ಸತ್ಯವೇದವನ್ನ ಅಭ್ಯಾಸ ಮಾಡುವುದು ಅನ್ನುವ ಕೆಲವಾರು ಅಂಶಗಳನ್ನು ನಾನು ನಿಮ್ಮ ಜೊತೆಯಾಗಿ ಪ್ರತಿ ವಾರವೂ ತಿಳಿಸ್ತಾ ಬಂದೆ ಮತ್ತು ಕೆಲವು ಪ್ರಶ್ನೆಗಳನ್ನು ಸಹ ನಾನು ಪ್ರತಿ ಅಧ್ಯಾಯದಲ್ಲಿಯೂ ನಿಮಗೆ ಮುಂಚಿತವಾಗಿ ಕಳಿಸ್ತಾ ಇದ್ದೆ. ಎಷ್ಟು ಜನರು ಅದನ್ನ ಅನ್ವಯಿಸಿದ್ದೀರೋ ನನಗೆ ಗೊತ್ತಿಲ್ಲ, ಆದರೂ ಇವತ್ತು ಈ ಕಡೆಯ ಈ ಒಂದು ಅಧ್ಯಯನದಲ್ಲಿ ಪುನರ್ವಿಮರ್ಶೆಯ ಮೂಲಕವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಿಕೊಂಡು ಈ ಅಧ್ಯಾಯವನ್ನ ಮುಗಿಸೋಣ. ನೋಡ್ರಿ, ಸತ್ಯವೇದವನ್ನು ಓದುವಾಗ, ಅಭ್ಯಾಸ ಮಾಡುವಾಗ ನಿಮ್ಮ ಬಳಿಯಲ್ಲಿ ಕೆಲವು ಪ್ರಶ್ನೆಗಳಿರಬೇಕು. ಏನು ಅಂತೇಳಿ ಹೇಳಿದ್ರೆ, ತಿಳುವಳಿಕೆಯ ಪ್ರಶ್ನೆಗಳು. ತಿಳುವಳಿಕೆಯನ್ನು ಅಂದ್ರೆ ಅಧ್ಯಾಯವನ್ನು ಓದುವಾಗ ಏನ್ ಹೇಳ್ತಾ ಇದ್ದಾರೆ, ಯಾರು ಹೇಳ್ತಾ ಇದ್ದಾರೆ, ಯಾರಿಗೆ ಹೇಳ್ತಾ ಇದ್ದಾರೆ, ಯಾವಾಗ ಹೇಳ್ತಾ ಇದ್ದಾರೆ, ಎಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ತಿಳುವಳಿಕೆ. ಏನು, ಯಾರು, ಯಾರಿಗೆ, ಯಾವಾಗ, ಎಲ್ಲಿ. ಆಮೇಲೆ ಸೊ ಇದನ್ನ ಇಂಟರ್ಪ್ರಿಟೇಷನ್, ಇದಕ್ಕೆ ತಿಳುವಳಿಕೆ ಪ್ರಶ್ನೆ ಇರ್ತದೆ. ಅರ್ಥೈಸಿಕೊಳ್ಳುವಂತಹ ಪ್ರಶ್ನೆ, ಇದನ್ನ ಇವರು ಹೀಗೆ ಈ ಸ್ಥಳದಲ್ಲಿ ಯಾಕೆ ಹೇಳಲಿಕ್ಕೆ ಕಾರಣವೇನು, ವೈ. ಸೊ ಮೊದಲು ಆಬ್ಸರ್ವೇಷನ್ಸ್, ವಾಟ್, ವೆನ್, ಹೂ, ವೇರ್, ಇದು ತಿಳುವಳಿಕೆ ಪ್ರಶ್ನೆಗಳು. ವೈ, ಯಾಕೆ ಇದನ್ನ ಇವರು ಹೀಗೆ ಹೇಳಲಿಕ್ಕೆ, ಹೀಗೆ ಮಾಡಲಿಕ್ಕೆ ಕಾರಣ ಏನು. ಸೊ ಫೈಂಡ್ ಔಟ್ ದ ರೀಸನಿಂಗ್. ಅದಕ್ಕೆ ಇಂಟರ್ಪ್ರಿಟೇಷನ್ ಅಂತೇಳಿ ಹೇಳ್ತೀವಿ, ಅರ್ಥೈಸಿಕೊಳ್ಳುವುದು ಅಂತೇಳಿ ಹೇಳಿ. ಆಮೇಲೆ ಕಡೆಯದಾಗಿ ಇದರಿಂದ ನಾನು ಕಲಿಯೋ ಪಾಠವೇನು, ಹೇಗೆ ನಾನು ಇದನ್ನ ನನ್ನ ಜೀವಿತಕ್ಕೆ ಅಳವಡಿಸಿಕೊಳ್ಳ, ಯಾವುದಾದರೂ ಸಂಗತಿ ಇದರಲ್ಲಿ ಇದೆಯಾ ನನ್ನ ಜೀವಿತಕ್ಕೆ ಅನ್ವಯಿಸಿಕೊಳ್ಳುವಂಥದ್ದು. ಸೊ ಸ್ಟಡಿಯ ಓಲ್ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಸತ್ಯವೇದವನ್ನು ಓದಿ ಅರ್ಥ ಮಾಡಿಕೊಂಡು ಅದರ ಬೆಳಕಿನಲ್ಲಿ ನನ್ನ ವೈಯಕ್ತಿಕ ಜೀವಿತವನ್ನು ಪರಿಶೀಲಿಸಿ ಸರಿಪಡಿಸಿಕೊಳ್ಳಬೇಕಾದಂತ ವಿಚಾರಗಳನ್ನ ಗಮನಕ್ಕೆ ತಂದುಕೊಂಡು ಸೊ ಅದನ್ನ ನನ್ನ ದೈನಂದಿನ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದು. ಸೊ ಹೀಗೆ ಈ ಪ್ರಶ್ನೆಗಳನ್ನು ಕೇಳುವಾಗ
ಅದರ ಜೊತೆಗೆ ನಾವು ಸತ್ಯವೇದದ ನಿಯಮಗಳು 3 ನಿಯಮಗಳನ್ನ ಪಾಲಿಸಿದಾಗ್ತದೆ. ಏನು? ಆಬ್ಸರ್ವೇಷನ್, ಗಮನಿಸುವಂತ ವಿಷಯಗಳು ಏನು, ಎಲ್ಲಿ, ಯಾರು, ಯಾವಾಗ. ಸೊ ಇವುಗಳು ಗಮನಿಸುವಂಥದ್ದು. ಸೊ ಅದನ್ನ ಆಮೇಲೆ ಇಂಟರ್ಪ್ರಿಟೇಷನ್, ಅರ್ಥೈಸಿಕೊಳ್ಳುವಂಥದ್ದು, ವೈ, ಅದಕ್ಕೆ ಕಾರಣವನ್ನು ಹುಡುಕುವಂಥದ್ದು. ಆಮೇಲೆ ಅಪ್ಲಿಕೇಶನ್, ಅನ್ವಯಿಸಿಕೊಳ್ಳುವುದು. ಗಮನಿಸು, ಅರ್ಥೈಸಿಕೋ, ಅನ್ವಯಿಸಿಕೋ. ಸತ್ಯವೇದದ ಮುಖ್ಯ ನಿಯಮಗಳು ಇವು. ಓಕೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಫಿಲಿಪ್ಪಿಯವರಿಗೆ ಶ್ರೀ ಪೌಲನು ಬರೆದ ಪತ್ರವನ್ನ ಧ್ಯಾನ ಮಾಡ್ತಾ ಬಂದೆವು. ಪೌಲನು ಈ ಪತ್ರವನ್ನ ಫಿಲಿಪ್ಪಿಯವರಿಗೆ ಬರೀತಾ ಇದ್ದಾನೆ. ಎಲ್ಲಿಂದ ಬರೀತಾ ಇದ್ದಾನೆ ಅಂತ ಹೇಳಿದ್ರೆ, ಅದು ರೋಮ್ ಸೆರೆಮನಿಯಿಂದ ಬರೀತಾ ಇದ್ದಾನೆ. ಯಾವಾಗ ಬರೀತಾ ಇದ್ದಾನೆ ಅಂತ ಹೇಳಿದ್ರೆ, ಕ್ರಿಸ್ತ ಶಕ 62ರಲ್ಲಿ ಬರೀತಾ ಇದ್ದಾನೆ. ಸೊ ಈ ಸಭೆ ಸ್ಥಾಪನೆ ಆಗಿದ್ದು ಪೌಲನು ಸುವಾರ್ಥ ಸೇವೆಗೋಸ್ಕರವಾಗಿ ಮಾಡಿದ ಎರಡನೇ ಪ್ರಯಾಣ ಅದು ಕ್ರಿಸ್ತ ಶಕ 51ರಲ್ಲಿ, ಅಂದ್ರೆ 51ರಲ್ಲಿ ಈ ಸಭೆ ಸ್ಥಾಪನೆ ಆಯಿತು. ಈ ಪತ್ರ ಬರೀತಾರದು 62ರಲ್ಲಿ, 11 ವರ್ಷಗಳ ನಂತರ. ಸೊ ಈ ಪತ್ರವನ್ನ ಬರೀತಾರೋರು ಯಾರು ಅಂತ ಹೇಳುವಾಗ, ಈ ರೋಮಾ ಸೆರೆಮನಿಯಲ್ಲಿ ಪೌಲನೊಂದಿಗೆ ಆತನ ಮೆಚ್ಚಿನ ಶಿಷ್ಯನಾದಂತ ತಿಮೋತಿಯನು ಜೊತೆಯಲ್ಲಿದ್ದಾನೆ. ತಿಮೋತಿಯ ಮತ್ತು ಪೌಲ ಸೇರಿ ಈ ಪತ್ರವನ್ನು ಬರೀತಾ ಇದ್ದಾರೆ. ಈ ಪತ್ರ ಬರೆಯೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಇವರಾಗಿ ಸ್ವಲ್ಪ ಹಣ ಸಹಾಯವನ್ನ ಫಿಲಿಪ್ಪಿ ಸಭೆಯವರು ಕಳಿಸ್ಕೊಡ್ತಾ ಇದ್ದಾರೆ. ಅದನ್ನ ಎಪೋಫ್ರೋದಿತ ಎಂಬಂತ ಒಬ್ಬ ಫಿಲಿಪ್ಪಿ ಸೇವಕನ ಕೈಯಲ್ಲಿ ಅದನ್ನು ಕಳಿಸಿದ್ದಾರೆ. ಆತನು ಹಡಗು ಪ್ರಯಾಣ ಮಾಡಿ ಸುಮಾರು ದಿವಸಗಳಾದ ಮೇಲೆ ಇಲ್ಲಿ ಪೌಲನನ್ನ ಬಳಿಗೆ ರೋಮಾಪುರಕ್ಕೆ ಬಂದಿದ್ದಾದ ಮೇಲೆ ಆತನು ಪ್ರಯಾಣದ ನಿಮಿತ್ತವೋ ಅಥವಾ ಅವಮಾನದ ವ್ಯತ್ಯಾಸ ನಿಮಿತ್ತವಾಗಿಯೋ ಅನಾರೋಗ್ಯಕ್ಕೆ ಒಳಗಾಗ್ತಾನೆ. ಎಷ್ಟರ ಮಟ್ಟಿಗೆ ಅನಾರೋಗ್ಯ ಆಯ್ತಂತ ಹೇಳಿದ್ರೆ, ಆತನು ಸಾಯುವ ಅಂತ ಪರಿಸ್ಥಿತಿಯಲ್ಲಿ ಆತನು ದಾಟಬೇಕಾಯ್ತು. ಪೌಲನಿಗೆ ಬಹಳ ಭಯ ಆಯ್ತು. ಏನಪ್ಪಾ, ನನ್ನನ್ನು ನೋಡ್ಲಿಕ್ಕೋಸ್ಕರವಾಗಿ ಸಭೆಯವರು ಈ ಸಹೋದರನನ್ನು ಕಳಿಸಿಕೊಟ್ರು, ಈ ಸಹೋದರ ನನ್ನನ್ನು ನೋಡ್ಲಿಕ್ಕೆ ಬಂದು ಇಷ್ಟು ಮರಣಕರವಾದಂತಹ ದಂಡಾಂತರಕ್ಕೆ ಸಿಕ್ಕಿಬಿದ್ದಿದ್ದಾನೆ ಕಾಯಿಲೆಗೆ ಅಂತೇಳಿ ಬಹಳ ಪ್ರಾರ್ಥನೆ ಮಾಡಿದ್ದಾರೆ. ದೇವರು ತನ್ನ ಮಹಾ ಕರುಣೆಯಿಂದ ಈ ಎಪೋಫ್ರೋದಿತನನ್ನು ಉಳಿಸಿದ್ದಾನೆ. ಈಗ ಎಪೋಫ್ರೋದಿತನ ಕೈಯಲ್ಲಿ ಈ ಪತ್ರವನ್ನ ಬರೆದು ಕಳಿಸ್ತಾ ಇದ್ದಾನೆ. ಎಪೋಫ್ರೋದಿತನು ಬರುವಾಗ ಫಿಲಿಪ್ಪಿ ಸಭೆಯವರಿಂದ ಅವರ ಗ್ರೀಟಿಂಗ್ಸ್ ಅನ್ನು ಮಾತ್ರವಲ್ಲದೆ, ಅವರ ಹಣ ಸಹಾಯವನ್ನು ಮಾತ್ರವಲ್ಲದೆ, ಆ ಸಭೆಯಲ್ಲಿ ಆ ದಿನಗಳಲ್ಲಿ ನಡೆಯುತ್ತಿದ್ದಂತಹ ವಿಚಾರಗಳ ಕುರಿತಾಗಿ ಪೌಲನ ಜೊತೆಯಲ್ಲಿ ಹಂಚಿಕೊಂಡಿದ್ದಾನೆ. ಸಭೆ ಚೆನ್ನಾಗಿ ಬೆಳೀತಾ ಇದೆ, ಸಭೆಯಲ್ಲಿ ದೇವಜನರು ಹೆಚ್ಚಾಗ್ತಾ ಇದ್ದಾರೆ, ಸಭಾ ಅಧ್ಯಕ್ಷರುಗಳಿದ್ದಾರೆ, ಸಭಾ ಸೇವಕರುಗಳಿದ್ದಾರೆ, ಚೆನ್ನಾಗಿ ಬೆಳೀತಾ ಇದೆ. ಆದ್ರೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅಲ್ಲಿ ಪಕ್ಷಪಾತ, ಅಲ್ಲಿ ಭಿನ್ನಮತ, ಅಲ್ಲಿ ಒಬ್ಬರನ್ನು ಕೊಂಡ್ರೆ ಒಬ್ಬರಿಗೆ ಆಗುವುದಿಲ್ಲ. ಸೊ ಈಗ ಆಗ್ತಾ ಇರೋದ್ರಿಂದ ಸುವಾರ್ತೆ ಕೆಲಸ ಅದು ಆಗಬೇಕಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅನ್ನುವಂತಹ ಸಂಗತಿ ಎಪೋಫ್ರೋದಿತನ ಮುಖಾಂತರವಾಗಿ ಪೌಲನು ಕೇಳಿದಾಗ ಆತನು ಈ ಪತ್ರ ಬರೀತಾನೆ. ಈ ಪತ್ರದಲ್ಲಿ ಫಿಲಿಪ್ಪಿಯವರು ಕಳಿಸಿದಂತ ಔದಾರ್ಯಕ್ಕಾಗಿ, ಅವರ ಧಾರಾಳವಾದಂತ ಸ್ವಭಾವಕ್ಕಾಗಿ ಅವರಿಗೆ ವಂದನೆ ಹೇಳ್ತಾನೆ, ಶ್ಲಾಘಿಸ್ತಾನೆ. ಇವರು ಸುವಾರ್ಥ ಸೇವೆಯಲ್ಲಿ ಆತನ ಜೊತೆಗಾರರಾಗಿದ್ದಕ್ಕಾಗಿ ಅವರನ್ನು ಅಭಿನಂದಿಸ್ತಾನೆ. ಮತ್ತು ಈ ಪತ್ರದಲ್ಲಿ ಆತನು ಈ ಪತ್ರದ
ಫುಲ್ ಏನು ಒಂದು ತಿರುಳು ಏನಂತ ಹೇಳಿದ್ರೆ, ಕ್ರಿಸ್ತನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲೂ ಇರಲಿ ಫಿಲಿಪ್ಪಿ ಸಭೆಯವರೇ. ಸೊ ಅದರಿಂದ 2ನೇ ಅಧ್ಯಾಯ ಕೀ ಮುಖ್ಯವಾದಂತ ಅಧ್ಯಾಯ. ಆ 2ನೇ ಅಧ್ಯಾಯದಲ್ಲಿ ಕ್ರಿಸ್ತನ ಚಿತ್ರವನ್ನು ತರ್ತಾನೆ. ಸೊ ನೀವೊಂದು ವೇಳೆ ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿರುವುದಾಗಿದ್ದರೆ, ಕ್ರಿಸ್ತನಿಂದ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ, ಕರುಣೆ, ದಯಾರಸಗಳು ಉಂಟಾಗುವುದಾಗಿದ್ದರೆ ನೀವು ಐಕ್ಯಮತ್ಯವುಳ್ಳಾಗಿರಿ. ಬಿ ಯುನೈಟೆಡ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಒಂದೇ, ಕ್ರಿಸ್ತನಲ್ಲಿ ಒಬ್ಬರನ್ನೊಬ್ಬರು ಸಹಿಸಿಕೊಂಡು ಕ್ರಿಸ್ತನು ತೋರಿದ ಪ್ರೀತಿಯನ್ನ ನೀವು ಅರ್ಥ ಮಾಡಿಕೊಂಡು ಆ ಪ್ರೀತಿ ಸಹೋದರರಲ್ಲಿ ಇರಲಿ. ಅಲ್ಲಿ ಪಕ್ಷಪಾತಕ್ಕೆ ಎಡೆಯಿಲ್ಲ, ಅಲ್ಲಿ ತಾರತಮ್ಯಕ್ಕೆ ಎಡೆಯಿಲ್ಲ. ಆ ರೀತಿಯ ಅನ್ಯೋನ್ಯತೆ ಬೆಳೆಯುತ್ತಾ ಬರುವಾಗ ಸೇವೆಯು ತಾನೇ ತಾನಾಗಿ ಹೆಚ್ಚುತ್ತದೆ. ಸುವಾರ್ಥ ಸೇವೆ, ದೇವರು ಆತ್ಮಗಳನ್ನ ನಿಮ್ಮ ಮಂಡಳಿಗೆ ಸೇರಿಸುತ್ತಾನೆ ಅನ್ನುವಂಥ ಸಂದೇಶವನ್ನ ಈ ಪತ್ರದಲ್ಲಿ ಪೌಲನು ಬರೆದು ತಿಳಿಸ್ತಾ ಇದ್ದಾನೆ. ಸೊ ಇದು ಓವರ್ ಆಲ್ ತಿರುಳು. ಸೊ ಈಗ ನಾನು ನಿಮಗೆ ಈಗಾಗಲೇ ಪ್ರಶ್ನೆಗಳನ್ನ ಕಳಿಸಿಕೊಟ್ಟಿದ್ದೆ. ಒಂದು ವೇಳೆ ನೀವು ಅದನ್ನ ಗಂಭೀರವಾಗಿ ಪರಿಗಣಿಸಿದವರು ಇಲ್ಲಿರುವುದಾಗಿದ್ದರೆ, ಆ ಪ್ರಶ್ನೆಗಳಿಗೆ ನೀವು ಕಂಡುಕೊಂಡಂತ ಉತ್ತರಗಳನ್ನು ಹೇಳಬಹುದು. ಯಾಕಂತ ಹೇಳಿದ್ರೆ ಕೆಲವು ಗಮನಿಸಬೇಕಾದಂತಹ ವಿಷಯಗಳು ಸಾಧಾರಣವಾಗಿ ನಾವು ಗಮನಿಸಬಹುದು. ಉದಾಹರಣೆಗೆ ಪ್ರಮುಖವಾದ ಪದ ಯಾವುದು ಅಥವಾ ಯಾವುವು ಅಂತೇಳಿ ಹೇಳುವಾಗ ಅಲ್ಲಿ ನಮ್ಮ ಕಣ್ಣಿಗೆ ಬೀಳುವಂತಹ ಪದಗಳನ್ನ ನಾವು ಕಂಡುಹಿಡಿಬಹುದು. ಅಥವಾ ಈ ಪತ್ರವನ್ನು ಯಾರಿಗೆ ಬರೆದ್ರು ಇವ ಕಣ್ಣಿಗೆ ಕಾಣುವಂಥದ್ದು. ಸೊ ಉಳಿದದ್ದು ಕೆಲವುಗಳು ಅದು ನಿಮ್ಮ ಗಮನಕ್ಕೆ ಬಂದಂತ ವಿಷಯ. ಒಂದು ವೇಳೆ ನಾನು ಗಮನಿಸುವಾಗ ಬೇರೆ ವಿಷಯಗಳು ನನ್ನ ಗಮನಕ್ಕೆ ಬರಬಹುದು, ನೀವು ಗಮನಿಸಿದಾಗ ನಿಮಗೆ ಕಂಡದ್ದು. ಯಾಕಂದ್ರೆ ನೀವು ಸ್ಟಡಿ ಮಾಡಿದ್ದು, ನೀವು ಹುಡುಕಿದ್ದು. ಸೊ ನಿಮ್ಮ ಉತ್ತರವನ್ನು ಹೇಳ್ರಿ. ಇದರಲ್ಲಿ ಈ ಸ್ಟಡಿಯಲ್ಲಿ ಇದು ಸರಿ ಇದು ತಪ್ಪಂತ ಹೇಳುವಂಥದ್ದು ಬರುವುದಿಲ್ಲ. ಅದು ನಿಮ್ಮ ಸಂಶೋಧನೆಗೆ ಕಂಡು ಬಂದಂತ ವಿಷಯ, ಅದು ಕರೆಕ್ಟ್. ಅದರ ಇಂಟರ್ಪ್ರಿಟೇಷನ್ ಬರುವಾಗ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಿ. ಆಬ್ಸರ್ವೇಷನ್ ಅಲ್ಲಿ ಬರುವಾಗ ಗಮನಿಸುವಂತ ವಿಷಯಗಳಲ್ಲಿ ನನ್ನ ಕಣ್ಣಿಗೆ ಕೆಲವು ಬಿದ್ದಿರ್ತದೆ, ಕೆಲವು ನನ್ನ ಕಣ್ಣಿಗೆ ಬೀಳುವಂತದ್ದು ನಿಮ್ಮ ಕಣ್ಣಿಗೆ ಬಿದ್ದಿರ್ತದೆ. ಸೊ ಆದ್ರಿಂದ ಸರಿ ತಪ್ಪು ಅನ್ನುವಂಥದ್ದಿಲ್ಲ ಇದು. ಸೊ ನೀವು ಕಲ್ತಿದ್ದು ಸರಿಯಾದದ್ದೇ. ಸೊ ಆದ್ರಿಂದ ಈಗ ಒಂದೊಂದಾಗಿ ನಾನು ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸಿದಂತ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ಲಿಕ್ಕೆ ಹೋಗೋಣ. ಸೊ ಅದರಲ್ಲಿ ನೀವು ಯಾರಾದ್ರೂ ಬರೆದಿದ್ರೆ ನೀವು ಹಂಚಿಕೊಳ್ಳಬಹುದು, ಇಲ್ದ ಹೋದ್ರೆ ನಾನೇ ಮಾತನಾಡ್ತೇನೆ. ನೀವು ಮಾತಾಡುವುದಾಗಿದ್ರೆ ನಿಮ್ಮ ಫೋನನ್ನ ಅನ್ಮ್ಯೂಟ್ ಮಾಡಿ ಆ ಒಂದು ಪ್ರಶ್ನೆಗೆ ಉತ್ತರ ಕೊಡಬಹುದು. ಮೊದಲನೇದಾಗಿ, ಈ ಪತ್ರದಲ್ಲಿ ಕಂಡು ಬರುವಂತ ಪ್ರಮುಖ ಪದಗಳು, ಪ್ರಮುಖ ಪದ ಒಂದಾಗಿರ್ಬೋದು, ಒಂದಕ್ಕಿಂತಲೂ ಹೆಚ್ಚಿರಬಹುದು. ನೀವು ಗಮನಿಸಿದ್ರೆ, ಯಾರಾದ್ರೂ ಗಮನಿಸಿದ್ದ ಪದಗಳು ಇರುವುದಾಗಿದ್ದರೆ ವೆಲ್ಕಮ್ ಮಾಡಿದ್ದರೆ. ಯಾರಾದ್ರೂ ಮಾಡಿದ್ದೀರಾ ಪ್ರಮುಖ ಪದಗಳು? ಪ್ರಮುಖ ಪದ ಎಫೆಸದವರಿಗೆ ಬರೆದ ದ ಕೀ ವರ್ಡ್ ಅಥವಾ ವರ್ಡ್ಸ್ ನೋಡ್ರಿ. ಹೇಳಿ ಸಿಸ್ಟರ್. ಸುವಾರ್ಥ ಸೇವೆ, ಸುವಾರ್ತೆ, ಸುವಾರ್ಥ ಸೇವೆಗಿಂತ ಸುವಾರ್ತೆ ಅನ್ನುವಂತ ಪದ ಉಪಯೋಗಿಸಲ್ಪಟ್ಟಿದೆ. ಯಾರು? ಸುನಂದ ಸಿಸ್ಟರಾ? ಎಸ್, ಓಕೆ. ಸುವಾರ್ತೆ ಅನ್ನುವಂಥದ್ದು ಸುಮಾರು ನೀವೇನಾದ್ರೂ ಲೆಕ್ಕ ಮಾಡಿದ್ರೆ ಎಷ್ಟು ಸಲ ಉಪಯೋಗಿಸಿದೆ ಅಂತ ಹೇಳಿ? 11-12 ಸಾರಿ ಇರ್ಬೋದು.
ಇರ್ಬೋದಲ್ಲ, ಅದು ಕರೆಕ್ಟ್ ಆಗಿ ಇರ್ತಾ ಇದೆ ಕನ್ನಡ ಬೈಬಲ್ ಅಲ್ಲಿ, ನೀವು ಇದು ಮಾಡಿ. ಸೊ ನೀವು ಕರೆಕ್ಟ್, ನೀವು ಹೇಳಿದ್ದು ಸುವಾರ್ತೆ 9 ಸಾರಿ ಸುವಾರ್ತೆ ಅನ್ನುವಂತ ಪದ ಈ ಒಂದು ಪತ್ರದಲ್ಲಿ ಪ್ರಯೋಗ ಇದೆ. ಥ್ಯಾಂಕ್ ಯು, ಒಳ್ಳೆ ಅಬ್ಸರ್ವೇಶನ್. ಮತ್ತೆ ಬೇರೆ ಯಾರಾದ್ರೂ ಬೇರೆ ಸಂತೋಷ. ಏನಾದ್ರೂ ಪದ? ಸಂತೋಷ. ಸಂತೋಷ. ಸಂತೋಷ ಯಾರು? ಸುನಂದ ಸಿಸ್ಟರೇನಾ ಹೌದು ಹೇಳಿದ್ದು? ಹೌದು ಓಕೆ. ಹೌದು ಬ್ರದರ್. ಎಷ್ಟು ಸಲ ಉಪಯೋಗಿಸಿದೆ, ಕೌಂಟ್ ಮಾಡಿದ್ದೀರಾ? ಇಲ್ಲ ಬ್ರದರ್. ಸುಮಾರು 17 ಸಾರಿ, 17 ಸಲ ಸಂತೋಷ ಅನ್ನುವಂತ ಪದ ಪ್ರಯೋಗ ಆಗಿದೆ. ಬೇರೆ ಏನಾದ್ರೂ ಪದಗಳಿದ್ದಾವ? ಕ್ರಿಸ್ತ ಅನ್ನುವಂತ ಪದ, ಕ್ರೈಸ್ಟ್, ಸುಮಾರು 11 ಬಾರಿ ಉಪಯೋಗವಾಗಿದೆ. ಆಮೇಲೆ ಈ ಪತ್ರದಲ್ಲಿ ಇರೋದ 4 ಅಧ್ಯಾಯ ಸುಮಾರು 8 ಸಲ ಸಹೋದರ, ಸಹೋದರರೇ ಅನ್ನುವಂತ ಪದ ಪ್ರಯೋಗ ಆಗಿದೆ. ಸೊ ಇದು ಪ್ರಮುಖ ಪದ. ಸೊ ಪ್ರಮುಖವಾದ ಪದ ಏನಂತ ಹೇಳಿದ್ರೆ ಇಲ್ಲಿ ಸಂತೋಷ. ಕ್ರಿಸ್ತನಲ್ಲಿ ಸಂತೋಷಿಸುತ್ತಾ ಸುವಾರ್ತೆಯನ್ನು ಸಾರಿರಿ ನನ್ನ ಸಹೋದರರೇ. ಕ್ರಿಸ್ತನಲ್ಲಿ ಸಂತೋಷಿಸುತ್ತಾ ಸುವಾರ್ತೆಯನ್ನು ಸಾರಿರಿ ಫಿಲಿಪ್ಪಿಯಲ್ಲಿರುವ ನನ್ನ ಸಹೋದರರೇ. ಸೊ ದಟ್ ಈಸ್ ದಿ ಮುಖ್ಯ ಪದದ ಉದ್ದೇಶ ಏನಂತ ಹೇಳಿದ್ರೆ, ಪತ್ರಕರ್ತನು ಯಾವ ಮುಖ್ಯ ವಿಷಯವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಪತ್ರವನ್ನ ಬರೆಯುತ್ತಾನೆ, ಆ ಮುಖ್ಯ ವಿಷಯವನ್ನ ಅನೇಕ ಸಂದರ್ಭಗಳಲ್ಲಿ ಬಳಸ್ತಾ ಇರ್ತಾನೆ. ಅದು ನಮಗೆ ಸಹಾಯ ಮಾಡ್ತದೆ. ಓಕೆ, ಥ್ಯಾಂಕ್ ಯು. ಮುಖ್ಯ ಪದ ಸಂತೋಷ. ಓಕೆ, ಈಗ ಮುಖ್ಯವಾದ ವಚನ ಅಥವಾ ವಚನಗಳು. ಈ ಅಧ್ಯಾಯದ ಮುಖ್ಯವಾದ ವಚನವೇನು? ಮುಖ್ಯವಾದ ವಚನ ಯಾರಾದ್ರೂ ಕಂಡುಹಿಡಿದೀರಾ? ಎರಡನೇ ಅಧ್ಯಾಯ. ಯಾರು, ಹೇಮಕ್ಕನಾ? ಹ್ಞೂನ್ರಣ. ಹೇಳಿ. ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನವಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲು ನೆನೆಸದೆ ತನ್ನನ್ನು ಬರೆದು ಮಾಡಿಕೊಂಡು ಬಂದ ಸ್ವಾಮಿ ಅಂತ ಮತ್ತೆ ತಗ್ಗಿಸ್ಕೊಂಡ ವಿಧೇಯನಾದ ಅಂತ ಹೇಳಿ ಮರಣವನ್ನು ಹೊಂದುವಷ್ಟು. ಸೊ ಯೇಸು ಕ್ರಿಸ್ತನು ಸೊ ದೇವರು ಸಮಾನನಾಗಿದ್ರು ತನ್ನನ್ನು ತಗ್ಗಿಸಿಕೊಂಡನು. ಮುಖ್ಯವಾದ ವಚನ. ಓಕೆ, ಇಬ್ರಿಯ ಗ್ರಂಥಕರ್ತನು ಸಹ ಬರಿತಾನಣ್ಣ ಅದನ್ನೇ, ವಿಧೇಯನಾದನು ಅಂತಂದೇಳಿ. ವಿಧೇಯನಾದನು, ಅದ್ರಲ್ಲಿ ಬರುತ್ತೆ ಮರಣ ಹೊಂದುವಷ್ಟರ ಮಟ್ಟಿಗೆ ವಿಧಿಯನಾದನು. ಓಕೆ, ಹೌದು. ಓಕೆ, ನಿಮ್ಮ ಅಬ್ಸರ್ವೇಷನ್ ಕರೆಕ್ಟ್. ಗಾಡ್ ಬ್ಲೆಸ್ ಯು. ಮತ್ತಿನ್ಯಾರಾದ್ರೂ? 4ನೇ ಅಧ್ಯಾಯ 4ನೇ ವಚನ. ಯಾರು ಸುನೀತಾ. ಹೆಸರು ಹೇಳಿ. ಸುನೀತಾ ಅಂಕಲ್. ಸುನೀತಾ, ಹೇಳಿ ಸುನೀತಾ. 4ನೇ ಅಧ್ಯಾಯ 4ನೇ ವಚನ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಯಾಕಂತ ಹೇಳಿದ್ರೆ ಆ ವರ್ಡ್ ಸಂತೋಷಿಸಿರಿ ಅನ್ನುವಂಥದ್ದು ಎಲ್ಲಾ ಅಧ್ಯಾಯಗಳಲ್ಲಿಯೂ ಅದು ಪ್ರಯೋಗವಾಗಿರುವುದರಿಂದ ಓಕೆ, ಯಾವಾಗಲೂ ಸಂತೋಷಿಸಿರಿ. ಎಸ್, ಓಕೆ, ಮುಖ್ಯವಾದ ವಚನ 4:4. ಓಕೆ, ಬೇರೆ ಇನ್ಯಾರಾದ್ರೂ? 1:21. ಬ್ರದರ್ ಯತೀಂದ್ರನಾ? ಫಿಲಿಪಿಯನ್ಸ್ 1:21. ಫಿಲಿಪಿಯನ್ಸ್ 1:21. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಕಾಯುವುದು ಲಾಭ. ನನಗಂತೂ. ಸೊ ಕೀವರ್ಡ್ಸ್. ಎಸ್, ಸೊ ಅದು ಕೂಡ ಕೀವರ್ಡ್ಸ್ ಆಗ್ತದೆ. 20 ಸಾರಿ, ಮತ್ತೆ 4:13 ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿ. ಅದೇ ತಾನೆ? ಓಕೆ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು. ವೆರಿ ಗುಡ್ ಅಬ್ಸರ್ವೇಷನ್. ಇದು ಕೀ ವಚನಗಳು ಇವೆಲ್ಲ. ಓಕೆ, ಮತ್ತಿನ್ಯಾರಾದ್ರೂ? 2ನೇ ಅಧ್ಯಾಯ 16ನೇ ವಚನ. ಎಷ್ಟು? 2:16. ಹೌದಂಕ.
ಹಾ 2:16 ನಿಮ್ಮೆಲ್ಲರ ಕೂಡ ಸಂತೋಷ, ಹಾಗೆಯೇ ಸಂತೋಷಿಸಿರಿ, ನನ್ನೊಂದಿಗೆ ಸಂತೋಷಿಸಿರಿ. ಸಂತೋಷ ಅಗೈನ್. ಇಲ್ಲ ಅಂಕಲ್. ಓಕೆ. ಇಲ್ಲ. ಇವರೊಳಗೆ ನೀವು ಸರ್ವಕ್ಕೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಓ ಹೊಳೆಯುವ 16. ಜ್ಯೋತಿರ್ಮಂಡಲಗಳನ್ನು ಕಾಣಿಸುವವರಾಗಿದ್ದೀರಲ್ಲ. ಓಕೆ ಓಕೆ ಓಕೆ. ಸೊ ನೀವು ಜ್ಯೋತಿರ್ಮಂಡಲಗಳಾಗಿ ಲೋಕದೊಳಗೆ ನೀವು ಲೋಕದೊಳಗೆ ಹೊಳೆಯುತ್ತಿರುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸಿಕೊಳ್ಳುವವರಾಗಿದ್ದೀರಲ್ಲ. ಗುಡ್ ಗುಡ್, ವೆರಿ ಗುಡ್. 1:17 ಭಾಗಣ. ಕ್ರಿಸ್ತನನ್ನು ಯಥಾರ್ಥವಾಗಿ ಪ್ರಸಿದ್ಧಿಪಡಿಸದೆ ಪಕ್ಷಿಭಾವದಿಂದ ಪ್ರಸಿದ್ಧಿಪಡಿಸುತ್ತಾರೆ. ಹೇಗಾದರೇನು, ಯಾವ ರೀತಿಯಿಂದಾದರೂ ಕಪಟದಿಂದಾಗಲಿ ಸತ್ಯದಿಂದಾಗಲಿ ಕ್ರಿಸ್ತನನ್ನು ಪ್ರಸಿದ್ಧಿಪಡಿಸುವುದು ಉಂಟು. ಇದಕ್ಕೆ ಸಂತೋಷಿಸುತ್ತೇನೆ, ಏಕೆಂದ್ರೆ ಈಗಿನ ದಿನಗಳಲ್ಲಿ ಹಿಂಸೆ ಇರೋದ್ರಿಂದ ಹಿಂಸೆಯಲ್ಲೂ ಸ್ವಾಮಿ ಹೆಸರು ಇದ್ ಬರುತ್ತೆ. ಅದಕ್ಕೆ ಆ ವರ್ಡ್ ಹೇಳ್ಕೊಳ್ಗೆ ಆ ವಚನ ಹೇಳಿದ್ ನಾನು. ಹೇಗಾದರೇನು ಕ್ರಿಸ್ತನ ಸುವಾರ್ತೆ ಸಾರ್ತಾ ಇದೆ, ಅದಕ್ಕೋಸ್ಕರ ನಾನು ಸಂತೋಷ ಪಡ್ತೇನೆ. ವೆರಿ ಗುಡ್. 20 ಭಾಗಣ. ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆ ಇದೆ ಅಂತ ಹೇಳ್ತಾನೆ. ಅದೇ ರೋಮನ್ಸ್ 14 ಸಹ 8ನೇ ವಚನದಲ್ಲಿ ನಾವು ಬದುಕಿದರೆ ಕರ್ತನಿಗಾಗಿ ಬದುಕುತ್ತೇನೆ, ಸತ್ತರೆ ಕರ್ತನಿಗಾಗಿ ಸಾಯುತ್ತೇನೆ ಅಂತ. ಬದುಕಿದರೂ ಸತ್ತರೂ ನಾವು ಕರ್ತನವರೇ ಅಂತ ಪೌಲ ಹೇಳ್ತಾನ. ನಾನು ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕವಾಗಿ ಕ್ರಿಸ್ತನಿಗೆ ಮಹಿಮೆ ಉಂಟ. ವೆರಿ ಗುಡ್. ಸೊ ಹೀಗೆ ನೀವು ಓದುವಾಗ ಏನ್ ಹೇಳ್ತಾ ಇದ್ರ? 4:6 ಅಂಕಲ್. 4:6 7. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡ್ಬೇಡ್ರಿ, ಎಲ್ಲಾದ್ರಲ್ಲಿ ದೇವರಿಗೆ ಕೃತಜ್ಞತೆ ಮಾಡ್ರಿ. ಎಸ್, ಹೀಗೆ ಮಾಡಿದರೆ ನಿಮಗೆ ಬೇಕಾದಂತ ತಿಳಿಯಪಡಿಸಿರಿ. ಹಾಗೆಲ್ಲಾ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತೇಸುನಲ್ಲಿ ಕಾಯ್ದು. ವೆರಿ ಗುಡ್, ಗುಡ್ ಅಬ್ಸರ್ವೇಷನ್ ಸರ್. ಈ ತರ ನೀವು ಓದುವಾಗ, ಈ ಅಧ್ಯಾಯಗಳಲ್ಲೆಲ್ಲ ಓದುವಾಗ ನಿಮಗೆ ಪದೇ ಪದೇ ಪಡೆದಂತ ವಿಚಾರಗಳು ಅಥವಾ ಒಂದು ಸ್ಟ್ರೈಕಿಂಗ್, ನಿಮಗೆ ಇದು ನಿಮ್ಮ ಅಧ್ಯಯನ ಆದ್ರಿಂದ ನಿಮಗೆ ಏನು ಕಾಣ್ತದೋ ಅದನ್ನ ನೀವು ಅಬ್ಸರ್ವ್ ಮಾಡಿ ಅದನ್ನ ಬರೆದಿಡುವಂಥದ್ದು ಒಳ್ಳೇದು. ಓಕೆ, ಪ್ರಮುಖ ವಚನ ಇಷ್ಟೆಲ್ಲ ನೀವು ಹೇಳಿದ್ದೀರಿ. 19ನೇ ವಚನ ಕಡೆ ಭಾಗ. 4:19 3ನೇ ಅಧ್ಯಾಯ 19ನೇ ಕಡೆ ಭಾಗ ಅಂಕಲ್. ನಾವಾದರೂ ಪರಲೋಕ ಸಂಸ್ಥಾನದವರು. ನಾವು ಪರಲೋಕ ಸಂಸ್ಥಾನದವರು. ಗುಡ್, ವೆರಿ ಗುಡ್. ಓಕೆ, ನಿಮ್ಮ ಅಬ್ಸರ್ವೇಷನ್ಸ್ ಎಲ್ಲ ತುಂಬಾ ಧನ್ಯವಾದಗಳು. 3:9 3:8-9. ಓಕೆ. ನನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ ಅಂತ. ಕ್ರಿಸ್ತೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದು. ಓಕೆ, ಸೊ ಈಗಿರುವುದರಿಂದ ಸುಮಾರು ವಚನಗಳು ಉಂಟು ಇದರಲ್ಲಿ. ಸೊ ವಿಶೇಷವಾಗಿ ಅದೇ 1:21, 2:5 ಹಾಗೂ 4ನೇ ಅಧ್ಯಾಯ 13ನೇ ವಚನ, ಆಮೇಲೆ 12ನೇ ವಚನ, ಇವೆಲ್ಲವೂ ಹೆಚ್ಚು ಕಡಿಮೆ ಕೀ ವರ್ಡ್ಸ್ ಆಗಿ, ಕೀ ವಚನಗಳನ್ನಾಗಿ ನಾವು ತೆಗೆದುಕೊಳ್ಳಬಹುದು. ಸೊ ಥ್ಯಾಂಕ್ಸ್ ಫಾರ್ ನಿಮ್ಮ ಎಫರ್ಟ್ಸ್ಗೆ. ಗಾಡ್ ಬ್ಲೆಸ್ ಯು. ಮುಂದಕ್ಕೆ ಹೋಗೋಣ. 3:13-14 ಚೆನ್ನಾಗಿದೆಯಣ್ಣ. 3:13 ಅಧ್ಯಾಯ 13ನೇ ಭಾಗ ಮತ್ತು 14ನೇ ವಚನ ಚೆನ್ನಾಗಿದೆ. ಆದ್ರೆ ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬಗ್ಗಿದನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಅಂತ. ದೇವರು ನನ್ನ ಮುಂದೆ ಇಟ್ಟಿರುವಂತ ಬಿರುದನ್ನು ಗುರಿ ಮಾಡಿಕೊಂಡು ಹಿಂದಿನವುಗಳನ್ನು ಮರೆತು ಬಿಟ್ಟು ಹಿಂದಿನ ಸಂಗತಿಗಳು. ಓಕೆ, ವೆರಿ ಗುಡ್. ಓಕೆ, ಸರಿ, ಮುಂದಕ್ಕೆ ಹೋಗೋಣ ನಾವು. ನಿಮ್ಮ ಅಬ್ಸರ್ವೇಷನ್ಸ್ಗೆ ಥ್ಯಾಂಕ್ಸ್. ಸೊ 2ನೇ ಇದಕ್ಕೆ ಏನ್ ತಲೆ ಬರಹ ಕೊಡ್ತೀರಿ ಈ ಪುಸ್ತಕಕ್ಕೆ? ಈಗ ಪುಸ್ತಕಕ್ಕೆ ಹೆಡ್ಡಿಂಗ್ಸ್ ಕೊಟ್ಟಿದ್ದಾರೆ, ಸುಮಾರಷ್ಟು ಹೆಡ್ಡಿಂಗ್ಸ್ ಇದ್ದಾವೆ.
ಇದಕ್ಕೆ ನೀವು ಏನು ಒಂದು ವೇಳೆ ಈ ಫಿಲಿಪಿಯವರಿಗೆ ಬರೆದ ಪತ್ರಕ್ಕೆ ನೀವು ಏನ್ ಹೆಡ್ಡಿಂಗ್ ಕೊಟ್ರೆ ನಿಮ್ಮ ಪ್ರಕಾರವಾಗಿ ಅದು ಒಪ್ತದೆ? Joy in Christ, a letter to the faithful. ಜಾಯ್ ಇನ್ ಕ್ರೈಸ್ಟ್, Letter to the faithful. ಜಾಯ್ ಇನ್ ಕ್ರೈಸ್ಟ್ ಲೆಟ್ ಟು ದಿ Faithful. ಫೇತ್ಫುಲ್. ವೆರಿ ಗುಡ್. ಸೊ ಕ್ರಿಸ್ತನಲ್ಲಿ ಸಂತೋಷ ನಮ್ಮನ್ನ ವಿಧೇಯತೆಗೆ ನಡೆಸುತ್ತದೆನಾ? ಇಸ್ ಇಟ್? ನಂಬಿಕೆ Letter written to the faithful. ಲೆಟರ್ ರಿಟರ್ನ್ ಟು ದಿ Faithful. ಫೇತ್ಫುಲ್. ಸೊ ಇದು ನಮ್ಮ ಸಹೋದರಿ ಸರಿನಾ ಅವರು ಕೊಟ್ಟಂತಹ ತಲೆಬರಹ. ಓಕೆ ಓಕೆ. ಆಮೇಲೆ ಬೇರೆ ಎಸ್ Encouragement for believers. ಎನ್ಕರೇಜ್ಮೆಂಟ್ ಫಾರ್ ದ ಫಿಲಿಪಿಯನ್ ಬಿಲಿವರ್ಸ್. ಸೊ ಫಿಲಿಪಿ ಸಭೆಯವರಿಗೆ ಪ್ರೋತ್ಸಾಹಿಸಿ ಬರೆದ ಪತ್ರ. ಗುಡ್. ಓಕೆ. ಅದೇ ನಾವಾದ್ರೂ ಪರಲೋಕ ಸಂಸ್ಥಾನದವ್ರು ಅಂತ, ಆಮೇಲೆ ಕ್ರಿಸ್ತ ಯೇಸುವಿನ ಅರಿಯುವುದೇ ಅತಿ ಶ್ರೇಷ್ಠ, ಎಲ್ಲಾ ನಷ್ಟ ಅಂದೆಣಿಸ್ತಾನೆ ಅಂತಂದೇಳಿ ಒಂದು ತಲೆ ಬರ. ಅದು ಅವನು ಪೂರ್ತಿ ಕ್ರಿಸ್ತನಿಗಾಗಿನೇ ತನ್ನನ್ನು ಒಪ್ಪಿಸಿಕೊಂಡು ಅವರು ಫಿಲಿಪಿಯವರು ಹೀಗೆ ಜೀವಿಸ್ಬೇಕು ಅಂತ ಈ ಪತ್ರ ಬರ್ದಿರ್ಬೋದು ಅಂತ. ಸೊ ಅಲ್ಲ, ಇದಕ್ಕೆ ನೀವು ತಲೆ ಬರಹ ಏನ್ ಕೊಡ್ತೀರಿ? ಕ್ರಿಸ್ತನು ನಡೆದಂತೆ ನೀವು ನಡೆಯಿರಿ, ಹಾಗೆಯಾ? ಕ್ರಿಸ್ತನು ತಗ್ಗಿಸಿಕೊಂಡಂಗೆ ನೀವು ಕಡಿಸಿ. ಅದು ಒಂದು 5-6 ಪದಗಳಲ್ಲಿ ಒಂದು ವಾಕ್ಯ ರೂಪದಲ್ಲಿ ತಲೆ ಬರಹ ಪ್ರಯತ್ನ ಮಾಡಿದ್ದೀರಿ. ಥ್ಯಾಂಕ್ ಯು. ನಾನು ಕೊಟ್ಟಂತ ತಲೆ ಬರಹ ಇದಕ್ಕೆ ಕ್ರಿಸ್ತನ ಹಿಂಬಾಲಕರು ಆತನ ಮನಸ್ಸನ್ನು ಹೊಂದಿಕೊಂಡು ಜೀವಿಸಬೇಕು. ಕ್ರಿಸ್ತನ ಹಿಂಬಾಲಕರು, ದ ಫಾಲೋವರ್ಸ್ ಆಫ್ ಕ್ರೈಸ್ಟ್, ಆತನ ಮನಸ್ಸನ್ನು ಹೊಂದಿಕೊಂಡು. ಸೊ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್ ಅಂಡ್ ಲಿವ್. ಸೊ ಕ್ರಿಸ್ತನ ಹಿಂಬಾಲಕರು ಆತನ ಮನಸ್ಸನ್ನು ಹೊಂದಿಕೊಂಡು ಜೀವಿಸಬೇಕು. ಓಕೆ. ಈಗ ಈಚ್ ಚಾಪ್ಟರ್ ವೈಸ್ ತಲೆಬರಹಗಳು, ಪ್ರತಿ ಅಧ್ಯಾಯಕ್ಕೂ ಸುಮಾರಷ್ಟು ಇಲ್ಲಿ ನೋಡಿ, ಮೊದಲನೇ ಅಧ್ಯಾಯಕ್ಕೆ 1, 2, 3, 4 ಸಬ್ ಹೆಡಿಂಗ್ಸ್ ಇದೆ. ಆದ್ರೆ ಮೊದಲನೇ ಅಧ್ಯಾಯಕ್ಕೆ ಏನಂತೇಳಿ ನೀವು ತಲೆ ಬರಹ ಕೊಡ್ತೀರಿ ಅಂದ್ರೆ ಕಂಟೆಂಟ್ಸ್. ಅದರಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಆತನ ಏನ್ ಬರೀತಾ ಇದ್ದಾನೆ ಅವುಗಳನ್ನ ಆಧರಿಸಿ. Joy in adversity and the power of the gospel. Joy in adversity and the power of gospel. ಸೊ ಇಕ್ಕಟ್ಟುಗಳ ಸಮಯದಲ್ಲಿಯೂ ಸಂತೋಷ ಪಡು, ಸುವಾರ್ತೆಯಲ್ಲಿರುವಂತ ಸುವಾರ್ತೆಯನ್ನು ಸಾರುವುದಲ್ಲಿರುವಂತ ಸಂತೋಷ, ಇಕ್ಕಟ್ಟುಗಳಲ್ಲಿಯೂ ಕೂಡ ಅದು ನೀವು ಸಂತೋಷವಾಗಿರುವುದಕ್ಕೆ ಸಹಾಯ ಮಾಡುತ್ತದೆ. ಅಂದ್ರೆ ಇಕ್ಕಟ್ಟುಗಳಲ್ಲಿಯೂ ಸುವಾರ್ತೆಯನ್ನು ಸಾರುವ ಹಾಗೆ ಆತನ ಸಂತೋಷ ನಮ್ಮನ್ನು ಪ್ರೇರೇಪಿಸುತ್ತದೆ. ಓಕೆ. ಸೊ ಫಸ್ಟ್ ಚಾಪ್ಟರ್. ಬೇರೆ ಇನ್ಯಾರು ಅದೇನೋ ಕೊಟ್ಟಿದ್ದೀರಾ? ಕೊಟ್ಟಿದ್ದರೆ ಹೇಳಿ. ಅದೇ ಅಣ್ಣ, ನಿರ್ಭಯವಾಗಿ ನಾವು ದೇವರ ವಾಕ್ಯವನ್ನು ಹೇಳುವುದಕ್ಕೆ ವಿಶೇಷ ಧೈರ್ಯ ಹೊಂದಿದ್ದೇವೆ ಅಂತ ಒಂದು ವಚನ ಇದೆ. ನಿರ್ಭಯವಾಗಿ ಸುವಾರ್ತೆಯನ್ನು ಸಾರಿರಿ. ಸುವಾರ್ತೆ, ಯಾಕಂದ್ರೆ ನೀವು ನೋಡಿ ಫಸ್ಟ್ ಮೊದಲನೇ ಅಧ್ಯಾಯದ ಸುವಾರ್ತೆ ವಿಷಯದಲ್ಲಿ ಮಾತಾಡ್ತಾನೆ. ಆದ್ರಿಂದ ಸುವಾರ್ತೆ, ಸೊ ಸುವಾರ್ತೆಯನ್ನು ನಿರ್ಭಯವಾಗಿ ಬೋಧಿಸಿರಿ, ದೇವರ ವಾಕ್ಯವನ್ನು ನಿರ್ಭಯದಿಂದ ಹೇಳುವುದಕ್ಕೆ ಧೈರ್ಯ. ಸೊ ನಾನು ಕೊಟ್ಟಂತ ಈ ಅಧ್ಯಾಯದ ತಲೆಬರಹ ನಂದು ಸುವಾರ್ತೆ ಸಾರುವುದೇ ಪೌಲನ ಪ್ರಥಮ ಉದ್ದೇಶವಾಗಿತ್ತು. ಸುವಾರ್ತೆ ಸಾರುವುದು, ಸೆರೆಮನೆ ಇರಲಿ ಅರಮನೆ ಇರಲಿ, ಅನುಕೂಲ ಇರಲಿ ಅನಾನುಕೂಲ ಇರಲಿ, ಹಿಂಸೆ ಇರಲಿ ಅಥವಾ ಹಿಂಸೆ ಇಲ್ಲದಿರಲಿ, ಎಲ್ಲಾ ಸಂದರ್ಭಗಳಲ್ಲಿಯೂ ಆತನು ಸುವಾರ್ತೆಯನ್ನು ಸಾರುವುದಕ್ಕೆ ಮನಸ್ಸು ಮಾಡಿಕೊಂಡಿದ್ದನು. ಓಕೆ. ಸೊ ಎರಡನೇ ಅಧ್ಯಾಯಕ್ಕೆ ಏನಾದ್ರು ನೀವು ಕೊಟ್ಟಿರುವುದಾಗಿದ್ದರೆ ಎರಡನೇ ಅಧ್ಯಾಯದಲ್ಲಿ ಎರಡು ಹಂಬಲ್ ಅಂತ ತಲೆಬರಹಗಳಿದ್ದಾವೆ. ಅದು ಮೊದಲನೇ ಅಧ್ಯಾಯದಲ್ಲಿ ಪ್ರಾರಂಭ ಆಗ್ತದೆ. ಕ್ರೈಸ್ತರು ಸುವಾರ್ತೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಆಮೇಲೆ ಎರಡನೇ
ತಲೆಬರಹ. ಪೌಲನು ಅಪೊಪ್ರೋದಿತನನ್ನು ಫಿಲಿಪ್ಪಿಯವರಿಗೆ ಕಳುಹಿಸಿ ತಿಮೋತಿಯನನ್ನು ಮುಂದೆ ಕಳಿಸುತ್ತೇನೆಂದು ಹೇಳಿದ್ದು. ಓಕೆ. ನಮ್ರತೆ ಮತ್ತು ಕ್ರಿಸ್ತನ ಮನಸ್ಸು. ನಮ್ರತೆ ಅಂದ್ರೆ ಅಂಬಲ್ನೆಸ್, ಹಂಬಲ್ಲು, ವಿಧೇಯತೆ. ಮತ್ತು ಕ್ರಿಸ್ತನ ಮನಸ್ಸು. ದ humbleness and the mind of Christ. Okay. Humility ಅಂತಾನೂ ಬರುತ್ತೆ. Humility, the humility and mind of Christ. ಅದೇ, humility and the mind of Christ. ಸೊ ದೀನತೆ ಮತ್ತು ಸಾರಿ ಏನ್ ಹೇಳಿದ್ರಿ? ತಗ್ಗಿಸಿಕೊಳ್ಳುವಿಕೆ. ಅದೇ ಹಂಬಲ್ನೆಸ್, ತಗ್ಗಿಸಿಕೊಳ್ಳುವಿಕೆ. ಸೊ ನಾನು ಕೊಟ್ಟಂತ ತಲೆಬರಹ 2ನೇ ಅಧ್ಯಾಯಕ್ಕೆ, ಕ್ರಿಸ್ತನು ತನ್ನನ್ನು ತಗ್ಗಿಸಿಕೊಂಡಂತೆ ಯೇಸುವಿನ ದಾಸರು ಕೂಡ ತಗ್ಗಿಸಿಕೊಂಡು ಸೇವೆ ಮಾಡಬೇಕೆಂದು ಕರೆ. ಕ್ರಿಸ್ತನು ತನ್ನನ್ನು ತಗ್ಗಿಸಿಕೊಂಡಂತೆ ಆತನ ಶಿಷ್ಯರು, ಆತನ ದಾಸರು ಕೂಡ ತಗ್ಗಿಸಿಕೊಂಡು ಸೇವೆ ಮಾಡಬೇಕೆಂದು ಕರೆ. ಸೊ ಕ್ರಿಸ್ತನು ಮಾಡಿದ್ದಾನೆ, ನೀವು ಮಾಡ್ರಿ. ಓಕೆ. 3ನೇ ಅಧ್ಯಾಯಕ್ಕೆ ಏನ್ ತಲೆ ಬರಹ ಕೊಡ್ತೀರಿ? Counting all as loss for the sake of Christ. ಸೊ ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠ, ಮತ್ತು ಅದಕ್ಕೋಸ್ಕರವಾಗಿ ನಾನು ಎಲ್ಲವನ್ನೂ ಕಳ್ಕೊಳ್ಳೋದಕ್ಕೆ ಸಿದ್ಧನಿದ್ದೇನೆ. 8ನೇ ವಚನ. ಸೊ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದು, ಎಲ್ಲವನ್ನೂ ಕಸವೆಂದು ಎಣಿಸ್ತೀನಿ. ಓಕೆ. ಸೊ knowing Christ is the great than any other things. ಆತನ ಅರಿಯುವಂತ ವಿಷಯ ಬಂತಂತ ಹೇಳಿದ್ರೆ, ಆತನ ಅರಿಯುವುದಕ್ಕೆ ನನಗೆ ಅಡ್ಡಿ ಏನಾದ್ರೂ ಮಾಡಿದ್ರೆ, ಅದು ಐಶ್ವರ್ಯ ಇರ್ಬೋದು, ಅಥವಾ ನನ್ನ ಜಾಬ್ ಇರ್ಬೋದು, ನನ್ನ ಪ್ರಮೋಷನ್ ಇರ್ಬೋದು, ನನ್ನ ಕುಟುಂಬ ಇರ್ಬೋದು, ಐ ಆಮ್ ರೆಡಿ ಟು ಗಿವ್ ಪ್ರಿಯಾರಿಟಿ ಟು ನೋಯಿಂಗ್ ಮೈ ಗಾಡ್ ಫಾರ್ ಮೈ ಕ್ರೈಸ್ಟ್. ಓಕೆ. 3:10 ಲಾಸ್ಟ್ ವರ್ಡ್ ಅಣ್ಣ, ನನ್ನ ಕುತೂಹಲವಾಗಿದೆ ಅಂತ. ಏನೇ ಇದ್ರು, ಬಾಧೆಗಳಿರ್ಲಿ, ಏನೇ ಇರ್ಲಿ, ಆತನನ್ನು ಆಶ್ರಯಿಸಿಕೊಂಡು ಆತನ ಶಕ್ತಿಯನ್ನು ನಾನು ಹೊಂದಿಕೊಂಡವನಾಗಿ, ನನ್ನ ಕುತೂಹಲ ಅನ್ನೋ ವರ್ಡ್, ಏನೇ ಇದ್ರು ಆತನಿಗೆ ಕುತೂಹಲ ಇತ್ತು, ಅಂತದೆಲ್ಲ ಇದ್ರು ಕೂಡ. ಕುತೂಹಲ, ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲ. ಐ ವಾಂಟ್ ಟು ಬಿ ಲೈಕ್ ಹಿಮ್ ಇನ್ ಹಿಸ್ ಡೆತ್ ಅಂಡ್ ಹಿಸ್ ರಿಸರಕ್ಷನ್. ಐ ವಾಂಟ್ ಟು ನೋ ದ ಪವರ್. ಆತನ ಪುನರುತ್ಥಾನ, ಆತನ ಮರಣದಲ್ಲಿರುವಂತಹ ಆ ಶಕ್ತಿಯನ್ನ, ಆತನ ಸ್ವರೂಪನಾಗಬೇಕು. ಸೊ ಐ ವಾಂಟ್ ಟು ಐಡೆಂಟಿಫೈ ಇನ್ ಕ್ರೈಸ್ಟ್ ಡೆತ್ ಅಂಡ್ ರಿಸರಕ್ಷನ್ ಅಂತೇಳಿ ಹೇಳ್ತಾನೆ. ವೆರಿ ಗುಡ್. ಓಕೆ. ನೀವು ಆ ತರ ಕೊಟ್ಟರು ಕೂಡ ಇಟ್ಸ್ ಅಪ್ರೋಪ್ರಿಯೇಟ್. ಓಕೆ. ಯಾರೋ ಸುನೀತಾನ? ಸರಿಯಾಗಿ ಕೇಳಿಸ್ತಾ ಇಲ್ಲ. ಕ್ರಿಸ್ತನಿಗೋಸ್ಕರ ಸಂಪೂರ್ಣ ಸಮರ್ಪಿಸುವುದು. ಕ್ರಿಸ್ತನಿಗೋಸ್ಕರವಾಗಿ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವುದು. ಓಕೆ, ದಟ್ ಈಸ್ ಆಲ್ಸೋ, ಅದು ಕೂಡ ಅನ್ವಯ ಆಗ್ತದೆ ಈ ಅಧ್ಯಾಯಕ್ಕೆ. ನಾನು ಕೊಟ್ಟಂತ ಟೈಟ್ಲ್ 3ನೇ ಅಧ್ಯಾಯಕ್ಕೆ, ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವೆಂದು ಪೌಲನ ನಿರ್ಧಾರ ಮತ್ತು ಫಿಲಿಪ್ಪಿಯವರು ಪೌಲನನ್ನು ಅನುಸರಿಸಲು ಒತ್ತಾಯ. ಸೊ ನನ್ನ ಮಾದರಿಯನ್ನು ಅನುಸರಿಸಿ ಅಂತೇಳಿ 17ನೇ ವಚನದಲ್ಲಿ ಹೇಳ್ತಾನೆ. ಸೊ ನಾನು ಇಷ್ಟೆಲ್ಲ 1ರಿಂದ 16ರವರೆಗೂ 15ರವರೆಗೂ ಹೇಳ್ತಾ ಬಂದ, 17ರಲ್ಲಿ ಅವ್ರಿಗೆ ಹೇಳ್ತಾ ಇದ್ದಾನೆ, ಸೊ ನೀವು ನನ್ನ ಮಾದರಿಯನ್ನು ಅನುಸರಿಸಿರಿ ಎಂಬುದಾಗಿ. ಓಕೆ, 4ನೇ ಅಧ್ಯಾಯಕ್ಕೆ ಏನ್ ಕೊಡ್ತೀರಿ? ವರ್ಕೌಟ್ ಮಾಡಿದ್ದೀರಾ ಯಾರಾದ್ರೂ? ಎಲ್ಲಾ ಸಂದರ್ಭಗಳಲ್ಲಿಯೂ ಸಂತೋಷಿಸಿ ಮತ್ತು ಸಂತೃಪ್ತಿಯನ್ನು ಕಂಡುಕೊಳ್ಳಿ. ಸೊ ಎಲ್ಲಾ ಸಂದರ್ಭಗಳಲ್ಲಿ ಸಂತೋಷಿಸಿರಿ, ಸಂತುಷ್ಟರಾಗಿರ್ರಿ. ಬಿ ಜಾಯ್ಫುಲ್ ಅಂಡ್ ಕಂಟೆಂಟ್. ವೆರಿ ಗುಡ್. ಕ್ರಿಸ್ತಿಯ ಜೀವಿತದ ಲಕ್ಷಣಗಳು, ಸುಲಕ್ಷಣಗಳು, ಕಂಟೆಂಟ್
and joyful. Very good. ತಲೆ ಬರಹಕ್ಕೆ ಎರಡನೇ ಪ್ಯಾರದಲ್ಲಣ್ಣ, ಕ್ರೈಸ್ತರಲ್ಲಿ ತೋರತಕ್ಕ ಸದ್ಗುಣಗಳು ಅಂತ. ಇಲ್ಲ, ತಲೆಬರ ಹೇಳಿ. ಸದ್ಗುಣಗಳ ಕ್ರೈಸ್ತರಲ್ಲಿರಬೇಕಾದ ಸದ್ಗುಣಗಳು. ಸದ್ಗುಣಗಳು. ಓಕೆ, ಸದ್ಗುಣಗಳು. ಓಕೆ, ವೆರಿ ಗುಡ್. ಸೊ ನಾನು ಇದಕ್ಕೆ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡ್ಬೇಡ್ರಿ. ಅದೇ, ಚಿಂತೆ ಮಾಡ್ಬೇಡ್ರಿ. ಎಸ್, ಚಿಂತಿಸಬೇಡಿ. ಸೊ ದೇವರು ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸ್ತಾನೆ. ವೈ ನೀವು ಚಿಂತೆ ಮಾಡ್ತೀರಿ ಅಂತ ಹೇಳಿ. ಕ್ರಿಸ್ತ ಯೇಸುವಿನಲ್ಲಿ ಕಾಯ್ತಾನೆ. ಎಸ್. ಸೊ ನಾನು ಈ ಅಧ್ಯಾಯಕ್ಕೆ ಕೊಟ್ಟಂತ ತಲೆಬರಹ, ಯಾವಾಗಲೂ ಸಂತೋಷಿಸಿರಿ, ಪ್ರಾರ್ಥಿಸಿರಿ ಮತ್ತು ಕ್ರಿಸ್ತನಲ್ಲಿದ್ದುಕೊಂಡು ಎಲ್ಲಾ ಕಾರ್ಯಗಳನ್ನು ಮಾಡಲು ಶಕ್ತಿಯನ್ನು ಹೊಂದಿರಿ. ಯಾವಾಗಲೂ ಸಂತೋಷಿಸಬೇಕು, ಎಲ್ಲಾ ವಿಷಯಗಳಲ್ಲಿ ಪ್ರಾರ್ಥಿಸಬೇಕು, ಕ್ರಿಸ್ತನಲ್ಲಿರುವವರಾಗಿ ಎಲ್ಲಾ ಕಾರ್ಯಗಳನ್ನು ಮಾಡಲು ಶಕ್ತಿಯನ್ನು ನಾವು ಹೊಂದಿಕೊಳ್ಳುತ್ತೇವೆ. ಅದನ್ನ ಕ್ರಿಸ್ತನಲ್ಲಿ ಇದ್ಬೇಕು. ಕ್ರಿಸ್ತನಲ್ಲಿದ್ದುಕೊಂಡ್ರೆ ನಾವು ಸಂತೋಷಿಸಲಿಕ್ಕೂ, ಚಿಂತಿಸದೆ ಪ್ರಾರ್ಥಿಸಲಿಕ್ಕೂ, ಕಾರ್ಯಗಳನ್ನು ಆತನಿಗೋಸ್ಕರ ಮಾಡಲಿಕ್ಕೂ ಆಗುತ್ತದೆ ಎಂಬುದಾಗಿ ಪೌಲನು ಈ ಪತ್ರದಲ್ಲಿ 4ನೇ ಅಧ್ಯಾಯದಲ್ಲಿ ತಿಳಿಸ್ತಾನೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಇದರಲ್ಲಿ ಯಾವುದಾದ್ರೂ ವಾಗ್ದಾನ ಇದೆಯಾ? ಇದೆ ಅಂಕಲ್. ಹೇಳಿ. ನಿಮಗೆ ಯಾವ, ಅಂದ್ರೆ ಈ ವಾಗ್ದಾನ ಅಂತ ಹೇಳುವಾಗ ಅಗೈನ್ ಇಟ್ ಈಸ್ ಇಂಡಿವಿಜುವಲ್. ಸುಮಾರಷ್ಟು ವಾಗ್ದಾನಗಳಿರ್ತದೆ. ಒಂದು ವೇಳೆ ನೀವು ಆ ಎಲ್ಲಾ ವಾಗ್ದಾನಗಳನ್ನ ಪಟ್ಟಿ ಮಾಡಿದ್ರೆ ವೆಲ್ ಅಂಡ್ ಗುಡ್, ಒಳ್ಳೆಯದು. ನಿಮಗೆ ಅನ್ವಯವಾಗುವಂತ ವಾಗ್ದಾನ ಹೇಳಿದ್ರು ಇಟ್ ಈಸ್ ಫೈನ್. ಹೇಳಿ ಸಿಸ್ಟರ್. 14, do everything without grumbling or disputing. ಸೊ ಎಷ್ಟನೇ ವಚನ ಅದು? 2:14. 4:14. 2:14. ಸಾರಿ, 2:14. ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನು ಮಾಡ್ರೆ. ವೆರಿ ಗುಡ್. ಯಾಕಂತ ಹೇಳಿದ್ರೆ ಇದು ವೆರಿ ಚಾಲೆಂಜಿಂಗ್. ಯಾರಾದ್ರೂ ನಮಗೆ ಹಿರಿಯರು ಅಥವಾ ನಮ್ಮ ಸುಪೀರಿಯರ್ಸ್ ಏನಾದ್ರು ಒಂದು ಕೆಲಸ ಹೇಳಿದ್ರೆ, ಇಂಥ ಕೆಲಸ ಕೊಟ್ಬಿಟ್ರ ನಮಗೆ ಅಂತೇಳಿ ಗುಣಗುಟ್ತೀವಿ. ಅದಕ್ಕೆ ಆರ್ಗ್ಯೂ ಮಾಡ್ತೀವಿ. ನೋ ಆರ್ಗ್ಯುಮೆಂಟ್, ನೋ ಗ್ರಂಬ್ಲಿಂಗ್. ವೆರಿ ಗುಡ್. ವಾಗ್ದಾನ ಅಂದ್ರೆ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿ ಮಾಡ್ರಿ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡ್ಬೇಡ್ರಿ. ಚಿಂತೆ ಮಾಡ್ಬೇಡ್ರಿ. ಓಕೆ, ಅದು ನಿಮಗೆ ವಾಗ್ದಾನ. ಓಕೆ, ಚಿಂತೆ ಮಾಡ್ಬೇಡ್ರಿ, ಎಲ್ಲ ದೇವರಿಗೆ ಮುಂದೆ ಕೃತಜ್ಞತಾ ಸ್ತುತಿ ಮಾಡ್ರಿ. 2:1 ಬ್ರದರ್. 2:1ನೇ ವಚನ. ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯದ ರಸಗಳು ಉಂಟಾಗುವುದಾದರೆ ಅಂತ ಹೇಳಿದ್ರೆ ಅದ ರಿಯಲ್ ಅರ್ಥದಲ್ಲಿ ಉಂಟಾಗುತ್ತವೆ, ಆದದರಿಂದ ಅಂತ ಹೇಳಿದೆ. ಸೊ ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ ಉಂಟಾಗುತ್ತದೆ. ವೆರಿ ಗುಡ್. ಅದು ನಿಮಗೆ ವಾಗ್ದಾನ. 4:8 ನಿಮಗೆ 4:8. ಸಹೋದರ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಟೇಕ್ ಇನ್ ಟು ಕನ್ಸಿಡರೇಷನ್. ಇದು ನಿಮ್ಮ ವಾಗ್ದಾನ. ಗುಡ್. 4:12-13 ಚೆನ್ನಾಗಿ. ಅದರ ಗುಟ್ಟು ನನಗೆ ಯಾವ ಸ್ಥಿತಿಯಲ್ಲಿದ್ದರೂ ಅದರ ಗುಟ್ಟು ನನಗೆ ತಿಳಿದದೆ ಅಂತ. ಎಸ್. ಸೊ ಯಾವ ಸ್ಥಿತಿ, ಸಂತೃಪ್ತನಾಗಿದ್ದರೂ ಸರಿಯೇ, ಕೊರತೆಯಲ್ಲಿದ್ದರೂ ಸರಿ, ಸೊ ಅದರಲ್ಲಿ ಇರುವಂತ ಗುಟ್ಟು ದೇವರು ಪ್ರತಿಯೊಂದು ಸನ್ನಿವೇಶ ನೋಡಿ. ಕಾಯಿಲೆಯಲ್ಲೂ ಕೂಡ ದೇವರು ನಮಗೆ ಪಾಠ ಕಲಿಸ್ತಾನೆ. ಸೊ ಕಷ್ಟದ ಸ್ಥಿತಿಯನ್ನು ದಾಟಿ ಹೋಗುವಾಗಲೂ ದೇವರು ಪಾಠ ಕಲಿಸ್ತಾನೆ. ಸೊ ಆ ಗುಟ್ಟು ತಿಳಿಬೇಕಾಗಿದ್ರೆ ನೀವು ಕ್ರಿಸ್ತನಲ್ಲಿದ್ರೆ, ಅದನ್ನ ಎಲ್ಲವೂ ಕ್ರಿಸ್ತನು ನನಗೆ ಬರಮಾಡಿದ್ದಾನೆ ಅಂತ ಹೇಳುವಂತ ಆ ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ರೆ ಆಗ, ಸೊ ಇದರಿಂದ ನಾನು
ಯಾವ ವಿಷಯದಲ್ಲೂ ಕೂಡ ಆ ವಿಫಲನಾಗದೆ ಸಂತುಷ್ಟನಾಗಿ ಮುಂದುವರಿಲಿಕ್ಕೆ ನನ್ನ ಕ್ರಿಸ್ತ ಜೀವಿತದಲ್ಲಿ ಸಹಾಯ ಆಗ್ತದೆ. ವೆರಿ ಗುಡ್. ಅದೇ ವರ್ಡ್ ಇದೆಯಲ್ಲ 10:11 ಅಲ್ಲ 4:11 ನೀವ್ ಹೇಳಿದ ವರ್ಡೇ ಇದೆ. ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಅಂತ. ಲರ್ನಿಂಗ್ ಎಸ್. ಇದು ಒಂದು ದಿವಸದ ಪಾಠ ಅಲ್ಲ. ಪ್ರತಿ ದಿವಸ ನಾವು ಕಲಿಯುವಂತದ್ದಕ್ಕಾಗಿ ದೇವರು 24 ತಾಸುಗಳನ್ನು ನಮಗೆ ಕೊಟ್ಟಿದ್ದಾನೆ. ಮತ್ತೆ ವಿವಿಧ ಕೆಲಸಗಳನ್ನ ವಿವಿಧ ವಾತಾವರಣಗಳ ಮಧ್ಯದಲ್ಲಿ ನಾವು ಜೀವಿಸ್ಲಿಕ್ಕೆ ದೇವರು ಸಹಾಯ ಮಾಡಿದ್ದಾನೆ. ಸೊ ಅದರಿಂದ ಕಲಿತುಕೊಳ್ಳಬೇಕು ನಾವು. ವಿ ಹ್ಯಾವ್ ಟು ಲರ್ನ್ ಈಚ್ ಅಂಡ್ ಎವ್ರಿ ಮೂಮೆಂಟ್. ಓಕೆ. ಸೊ ನನಗೆ ಇದರಲ್ಲಿ ವಾಗ್ದಾನ 4:19 ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಕೆಲವು ಸಲ ನಾವು ಚಿಂತೆ ಮಾಡ್ತೀವಿ ತಲೆ ಮೇಲೆ ಕೈ ಇಟ್ಕೊಂಡು, ಆದ್ರೆ ಇಲ್ಲಿ ವಾಗ್ದಾನ ಉಂಟು. ಪೌಲ್ ಹೇಳ್ತಾನೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ. ನಾವು ಎಷ್ಟು ಕೇಳುವುದು, ಒಂದ್ ಸ್ವಲ್ಪ ಸಾಕಪ್ಪ, ಈ ಕಷ್ಟ ಪರಿಹಾರ ಆಗ್ಬಿಡೋದು. ಆದ್ರೆ ಏನ್ ಹೇಳ್ತಾನೆ, ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಯನ್ನು ಇದ್ದಾನೆ. ಅಂದ್ರೆ ಆತನ ಲೆವೆಲ್ ಅಲ್ಲಿ. ಈ ತತ್ವದ ಮಗ ಅಪ್ಪನ ಮನೆಗೆ ವಾಪಸ್ ಬರುವಾಗ ನಮ್ಮಪ್ಪ ನನ್ನನ್ನು ಕ್ಷಮಿಸಿ ಸೇರಿಸ್ಕೊಂಡ್ರೆ ಸಾಕು ಅಂತೇಳಿ ಅವನು ಎಕ್ಸ್ಪೆಕ್ಟ್ ಮಾಡಿದ್ದ. ಅಪ್ಪನ ಸ್ವಾಗತ ಅವನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆದ್ರೆ ಅಪ್ಪನ ಲೆವೆಲ್ ಮಗನನ್ನ ಸ್ವಾಗತ ಮಾಡಿದ್ದು ಮಗನ ಅಂದುಕೊಂಡಂಗಲ್ಲ, ಅದಕ್ಕಿಂತ ಉನ್ನತದ್ದು. ಸೊ ನನ್ನ ದೇವರು ನನ್ನ ಕೊರತೆಗಳನ್ನ ತನ್ನ ಐಶ್ವರ್ಯದ ತನ್ನ ಮಟ್ಟದಲ್ಲಿ ನನಗೆ ಒದಗಿಸಿಕೊಡ್ತಾನೆ. ಒಳ್ಳೆ ವಾಗ್ದಾನ. ಓಕೆ, ಮೈನ್ ವಾಗ್ದಾನನೇ ಅಣ್ಣ ಇದು. ಓಕೆ, ಗಾಡ್ ಬ್ಲೆಸ್ ಯು. ನಾವು ಮುಂದಕ್ಕೆ ಹೋಗೋಣ, ನಮ್ಮ ಸಮಯ ಕೊಂಚವಾಗಿ ಬರ್ತಾ ಇದೆ. ಸೊ ಇದರಲ್ಲಿ ನಾನು ಪಾಲಿಸಬೇಕಾದಂತ ಆಜ್ಞೆ ಯಾವುದಾದ್ರೂ ಇದೆಯಾ? ನನಗೆ ಆಜ್ಞೆ, ನಿಮಗೆ ಯಾವುದಾದ್ರೂ ಆಜ್ಞೆಗಳು? ಇದರಲ್ಲಿ ಸುಮಾರಷ್ಟು ಆಜ್ಞೆಗಳಿದ್ದಾವೆ ಈ ಪತ್ರದಲ್ಲಿ. ಕರ್ತನಲ್ಲಿ 4:2 ಕರ್ತನಲ್ಲಿ ಒಂದೇ ಮನಸ್ಸುಳ್ಳವರಾಗಿದೆ ಎಂದು ಹೇಳ್ತೀನಿ ಅಂತ. ಅದು ನಿಮಗೆ ಆಜ್ಞೆ. ಸೊ ಕರ್ತನಲ್ಲಿ ಒಂದೇ ಮನಸ್ಸುಳ್ಳವರಾಗಿರ್ರಿ. ಕರ್ತನಲ್ಲಿ ಒಂದೇ ಸಂತುಕೆಯನ್ನು ಪ್ರಬೋಧಿಸುತ್ತೇನೆ. ಒಂದು ವೇಳೆ ನಾವು ಯಾರ ಜೊತೆಲ್ಲಾದ್ರೂ ಸಭೆಯಲ್ಲಿ ನಾವು ಸೇರುವಂತ ಆಗದೇ ಇರುವುದಾಗಿದ್ದರೆ, ಮನಸ್ಸಿನಲ್ಲಿ ಹೊರಗಡೆ ಮಾತ್ರ ಹಲೋ ಸಿಸ್ಟರ್, ಹಲೋ ಬ್ರದರ್ ಅಂತ ಹೇಳಿದ್ರೆ, ಒಳಗಡೆ ಅವರು ಮನಸ್ಸಲ್ಲಿ ಅವರ ಬಗ್ಗೆ ಏನಾದ್ರೂ ನಮಗೆ ಪಕ್ಷಪಾತ ಇದ್ದರೆ ನಾವು ಒಂದೇ ಮನಸ್ಸುಳ್ಳವರಾಗಬೇಕು. ಕ್ಷಮಿಸುವಂತ ಮನಸ್ಸು ನಮಗಿರಬೇಕು. ಸೊ ನಮ್ಮಲ್ಲಿ ಇನ್ನೊಬ್ಬ ಸಹೋದರ ಸಹೋದರಿಯ ಮೇಲೆ ನಮಗೆ ಗ್ರಡ್ಜ್ ಇದ್ದರೆ ಅಥವಾ ಬೇಸರಿಕೆ ಇದ್ದರೆ ಅಥವಾ ಅವ್ರು ನಾವು ಸಹಿಸಿಕೊಳ್ಳಲಾರದ ಸ್ಥಿತಿ ಇದ್ದರೆ, ಅಲ್ಲಿ ನಮ್ಮಿಬ್ಬರ ಮಧ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿರುವುದಿಲ್ಲ. ಹೊರಗಿನ ತೋಟಕ್ಕೆ ಓಕೆ, ಬಟ್ ದೇವರು ನೋಡುವುದು ನಮ್ಮ ಹೃದಯವನ್ನ. ಫೆಲೋಶಿಪ್ಗೆ ಬರ್ತೀವಿ, ಜೊತೆಯಲ್ಲಿ ಕುಳಿತುಕೊಳ್ತೀವಿ, ಸೊ ಎಲ್ಲಾ ಸರಿ, ಆಡಾಡ್ತೀವೆಲ್ಲ ಸರಿ, ಬಟ್ ನಮ್ಮ ಹೃದಯದಲ್ಲಿ ಸಂತೋಷ ಇಲ್ದ ಹೋದ್ರೆ ರಿಯಲಿ ವಿ ಆರ್ ನಾಟ್ ಹ್ಯಾಪಿ. ಆಮೇಲೆ ಇರುವುದಿಲ್ಲ. ಸೊ ಅದು ಆಜ್ಞೆ. ವೆರಿ ಗುಡ್. ಓಕೆ. ಸೊ ಬೇರೆ ಯಾರಿಗಾದ್ರೂ ಇನ್ನೇನಾದ್ರು? 4:1 ದೃಢವಾಗಿ ನಿಲ್ಲಿರಿ. ಅಕ್ಕ, ಒಂದು ಸಾಕು ನಮ್ಗೆ, ಆಮೇಲೆ ಬೇರೆ ಯಾವಾಗಲೂ ಸಂತೋಷ ಪಡಿರಿ ಎಂದು ತಿರುಗಿ ಹೇಳ್ತೇನೆ. ಯಾವಾಗಲೂ ಸಂತೋಷ ಪಡ್ರಿ. ಸೊ ಸ್ವಾಮಿಯ ಆಜ್ಞೆ, ಯಾವಾಗಲೂ ಸಂತೋಷಿಸಲಿ. ದುಃಖ ಇರಲಿ, ಸಂತೋಷ ಇರಲಿ, ಸೊ ಕೊರತೆ ಇರಲಿ, ಹೊರತೆ ಆಗಿರಲಿ,
ಎಲ್ಲಾ ಸಂದರ್ಭಗಳಲ್ಲಿಯೂ ಸಂತೋಷಿಸಿರಿ. ಸೊ ವೆರಿ ಗುಡ್. ಸೊ ಇದು ನಿಮಗೆ ಆಜ್ಞೆ. ಬೇರೆ ಯಾರಿಗಾದ್ರೂ? ಸೊ ನನಗೆ ಇದರಲ್ಲಿ 2ನೇ ಅಧ್ಯಾಯದ 3ನೇ ವಚನ, ಮಧ್ಯಭಾಗ ಅನಿಸ್ತಾ ಇದೆ. ಅದು ಪೂರ್ತಿ ತಕೊಳ್ಬಹುದು ನಾನು. ಪಕ್ಷಪಾತದಿಂದಾಗಲಿ ಒಣ ಎಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ, ಕಾಂಪಿಟೇಷನ್ ಅಥವಾ ಪ್ರೈಡ್ನೆಸ್, ನನಗೆ ಗೊತ್ತಿದೆ ಅವ್ರಿಗೆ ಗೊತ್ತಿಲ್ಲ ನಾನು ಮಾಡಿ ತೋರಿಸ್ತೀನಿ ನೋಡು, ಆ ಸ್ಪಿರಿಟ್ ಅಲ್ಲಾಗಲಿ, ಅಥವಾ ಪಕ್ಷಪಾತದಿಂದಾಗಲಿ, ಸೊ ಅವ್ರು ನಾನು ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ನಾ ಮಾಡ್ತೀನಿ ಅಂತ ಹೇಳುವಂತ ಸ್ಪಿರಿಟ್ ಇಂದಾಗಲಿ ಯಾವುದನ್ನು ಮಾಡಬೇಡ್ರಿ. ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠ ಅಂತ ಹೇಳಿದ್ರು. ಇತರರನ್ನ ನನಗಿಂತಲೂ ಶ್ರೇಷ್ಠ ಅಂತೇಳಿ ಎಣಿಸುವಂತ ಸ್ವಭಾವ. ಅವ್ರೇನ್ರಿ ಬಿಡ್ರಿ, ಅವ್ರೇನ್ರಿ, ಸೊ ಅದು ಒಳ್ಳೇದಲ್ಲ ಅನ್ನುವಂಥದ್ದು. ನೀವು ಈ ಮೊದಲು 5 ವಚನಗಳಲ್ಲಿ ಪೌಲನು ಆ ಸಭೆಯಲ್ಲಿ ಇರುವಂತ ಸಮಸ್ಯೆಗಳನ್ನ ತಿಳಿಸ್ತಾನೆ. ಆಮೇಲೆ ಕ್ರಿಸ್ತನ ಉದಾಹರಣೆಯನ್ನ ಅಲ್ಲಿ ನಮ್ಮ ಮುಂದೆ ತರ್ತಾ ಇದ್ದಾನೆ. ಸೊ ಅದರಿಂದ ನನಗೆ ಏನಂತೇಳಿ ಹೇಳಿದ್ರೆ, ಇದರಲ್ಲಿ ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠ ಅಂತೇಳಿ ಹೇಳಿ, ದೀನಭಾವದಿಂದ, ಹಂಬಲ್ನೆಸ್. ಇದು ನನಗೆ ಕಷ್ಟ, ಬಟ್ ಐ ಹ್ಯಾವ್ ಟು ಲರ್ನ್. ಇದು ನನಗೆ ಆಜ್ಞೆ, ಅದನ್ನು ನಾನು ಫಾಲೋ ಅಪ್ ಮಾಡ್ಬೇಕಂತ ಹೇಳಿ. ಓಕೆ, ಸೊ ಈ ಅಧ್ಯಾಯದಲ್ಲಿ ತಂದೆ ಮಗ ಪರಿಶುದ್ಧಾತ್ಮನ ವಿಷಯದಲ್ಲಿ ಏನಾದ್ರೂ ಸತ್ಯಗಳು ಬರೆಯಲ್ಪಟ್ಟಿದೆಯಾ ನಿಮ್ಮ ಗಮನಕ್ಕೆ ಬಂದಂತೆ? ತಂದೆ ಮಗ ಪರಿಶುದ್ಧಾತ್ಮನ ವಿಷಯವಾದಂತ ವಿಷಯಗಳು. ನಾನು 2:9 ಅಬ್ಸರ್ವ್ ಮಾಡಿದ್ದೀನಿ. 2ನೇ ಅಧ್ಯಾಯ 9ರಿಂದ 11ವರೆಗೂ ಇದಿದೆ. ಏನಂತ ಹೇಳಿದ್ರೆ, ಈ ಕಾರಣದಿಂದ, ಅಂದರೆ ಯೇಸು ಕ್ರಿಸ್ತನು ದೇವರಾಗಿದ್ದಂಥವನು ಮನುಷ್ಯಾವತಾರಕ್ಕೂ ದಾಸನ ರೂಪಕ್ಕೂ ಶಿಲುಬೆಯ ಮರಣವನ್ನು ಹೊಂದುವಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡ ಕಾರಣ, ದೀನತೆಗೆ ಇಳಿದ ಕಾರಣ, ಈ ಕಾರಣದಿಂದ ದೇವರು, ಅಂದರೆ ತಂದೆಯಾದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಸೊ ಕರ್ತನಾದ ಯೇಸು ಕ್ರಿಸ್ತನು ನರವತಾರ ಬರುವುದಕ್ಕಿಂತ ಮೊದಲು ಇದ್ದಂತಹ ಆತನ ಸ್ಥಾನ ಈಗ ಅದಕ್ಕಿಂತ ಅತ್ಯುನ್ನತ ಸ್ಥಾನವನ್ನು ಕೊಟ್ಟಿದೆ ಈ ಕಾರಣದಿಂದ. ಆಮೇಲೆ ಆತ ಎಷ್ಟು ದೊಡ್ಡ ಸ್ಥಾನ, ಆತನ ಹೆಸರಿನಲ್ಲಿ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನ ಒಡೆಯನೆಂದು ಪ್ರತಿಜ್ಞೆ ಮಾಡ್ಬೇಕಂತೆ. ನೋಡ್ರಿ, ಯೇಸುವು ಮಾಡಿದ ತ್ಯಾಗ ಕಾರ್ಯ ಆತನನ್ನ ಉನ್ನತ ಸ್ಥಿತಿಗೆ ಏರಿಸಿದ್ದಲ್ಲದೆ ಎಲ್ಲಾ ಲೋಕಗಳಲ್ಲಿರುವಂತಹ ಸರ್ವ ಸೃಷ್ಟಿಯು ಆತನನ್ನ ಒಡೆಯನೆಂತೇಳಿ ಒಪ್ಪಿಕೊಳ್ಳಬೇಕು, ಪ್ರತಿಜ್ಞೆ ಮಾಡಬೇಕು, ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸೋರು. ನೋಡ್ರಿ, ಇಲ್ಲಿ ಬಹಳ ಬ್ಯೂಟಿಫುಲ್. ತಂದೆಯಾದ ದೇವರಿಗೆ ಒಬ್ಬ ವ್ಯಕ್ತಿಯು ಯೇಸು ಕ್ರಿಸ್ತನು ಮಾಡಿದ ಉಪಕಾರಗಳನ್ನು ನೆನೆಸಿ ಸ್ತೋತ್ರ ಸಲ್ಲಿಸುವಾಗ ತಂದೆಯಾದ ದೇವರಿಗೆ ಘನ ಆಗ್ತದಂತೆ. Father God glorifies when we praise in the name of Lord Jesus Christ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸುವಾಗ ತಂದೆಯಾದ ದೇವರು ಬಹಳವಾಗಿ ಮಹಿಮೆ ಹೊಂದುತ್ತಾನೆ. ವೆರಿ ಬ್ಯೂಟಿಫುಲ್ ಏನು ಹೇಳಿಕೆ.
ತಂದೆಯ ವಿಷಯದ ತಂದೆ ಸಂತೋಷ ಪಡ್ತಾನೆ, ಮಗನನ್ನ ಜನರು ಅರ್ಥ ಮಾಡಿಕೊಂಡು ಮಗನ ಮೂಲಕವಾಗಿ ತನಗೆ ಸ್ತೋತ್ರವನ್ನ, ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸುವಾಗ. ಸೊ ಮಗನು ತನ್ನನ್ನು ತಗ್ಗಿಸಿಕೊಂಡಿದ್ದರಿಂದ ತಂದೆಯು ಆತನನ್ನು ಉನ್ನತ ಸ್ಥಿತಿಗೆ ಏರಿಸಿದ್ದಾನೆ. ಸೊ ಇದು ತಂದೆ ಮಗ ವಿಷಯದಲ್ಲಿ ಇರುವಂತಹ ನಾನು ಕಂಡುಕೊಂಡಂತ ಈ ಅಧ್ಯಾಯದಲ್ಲಿನ ಸತ್ಯ. ಬಹಳ ಇದ್ದಾವೆ, ಜಸ್ಟ್ ಫಾರ್ ನಮ್ಮ ಕಲಿಯುವಿಕೆಗೋಸ್ಕರವಾಗಿ ಇದನ್ನ ನಾನು ನಿಮ್ಮ ಜೊತೆಯಲ್ಲಿ ಹೇಳಿದ್ದೇನೆ. ಸೊ ಈಗ ಈ ಪತ್ರದಲ್ಲಿ ಬೇರೆ ಪುಸ್ತಕದಲ್ಲಿ ಬರೆದಂತಹ ಈ ಪುಸ್ತಕದಲ್ಲಿ ಇರುವಂತಹ ಹೇಳಿಕೆಗಳು ಬೇರೆ ಪುಸ್ತಕದಲ್ಲಿ, ಅಂದ್ರೆ ಸತ್ಯವೇದ ಇತರ ಪುಸ್ತಕ, ಹಳೆ ಒಡಂಬಡಿಕೆ ಆಗಿರ್ಬೋದು, ಹೊಸ ಒಡಂಬಡಿಕೆ ಪುಸ್ತಕದಲ್ಲಾಗಲಿ ಎಲ್ಲಾದ್ರೂ ಉಲ್ಲೇಖ ಇದೆಯಾ ಈ ಪತ್ರದಲ್ಲಿ ಬರೆದಿರುವಂತದ್ದು? ಸೊ ನನಗೆ ಕಂಡದ್ದು, ನೀವು ನೋಡ್ರಿ, 1ನೇ ಅಧ್ಯಾಯದ 1ನೇ ವಚನ ನೋಡ್ರಿ. ಕ್ರಿಸ್ತ ಯೇಸುವಿನ ದಾಸರಾದ ಪೌಲ ತಿಮೋತಿಯರು ಫಿಲಿಪ್ಪಿಯಲ್ಲಿ ಕ್ರಿಸ್ತ ಯೇಸುವಿನ ಮೂಲಕ ದೇವಜನರಾಗುವರೆಲ್ಲರಿಗೂ ಇತ್ಯಾದಿ ಬರೆಯುವುದೇನೆಂದರೆ. ಸೊ ಏನೆಲ್ಲಿ ಹೇಳ್ತಾನೆ, ಏನು ತನ್ನನ್ನು ಗುರುತಿಸ್ಕೊಳ್ತಾನೆ, ಕ್ರಿಸ್ತ ಯೇಸುವಿನ ದಾಸರಾದ ಪೌಲ ತಿಮೋತಿಯ. ಪೌಲನು ಬರೆದ ಪತ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಂಬೋಧನೆಗಳನ್ನು ಮಾಡಿಕೊಂಡಿದ್ದಾನೆ. ಆದ್ರೆ ನೀವು ರೋಮಾಪುರದವರಿಗೆ ಬರೆದ 1ನೇ ಅಧ್ಯಾಯದ 1ನೇ ವಚನ ಗಮನಿಸಿ. ರೋಮಾಪುರದವರಿಗೆ ಬರೆದ 1ನೇ ಅಧ್ಯಾಯ. ಯೇಸು ಕ್ರಿಸ್ತನ ದಾಸನು ಅಪೊಸ್ತಲನು ಆಗುವುದಕ್ಕೆ ಕರೆಯಲ್ಪಟ್ಟನು, ದೇವರ ಸುವಾರ್ತೆ ನೇಮಿಸಲ್ಪಟ್ಟನವರ ಪೌಲನು ರೋಮಾಪುರದಲ್ಲಿ ಇರುವ ದೇವ ಜನರಿಗೆ ಬರೆಯುವುದು. ಪೌಲನು ತಾನು ಬರೆದ ಇತರ ಪತ್ರಿಕೆಗಳಲ್ಲಿ ಬೇರೆ ರೀತಿಯಲ್ಲಿ ಸಂಬೋಧಿಸ್ತಾನೆ, ಅಪೊಸ್ತಲನು ಅಂತಿಕೊಳ್ಳ. ಇಲ್ಲಿ ಮಾತ್ರ ಆತನು ಕ್ರಿಸ್ತನ ದಾಸನು. ಅದೇ ಪ್ರಯೋಗ ಇಲ್ಲಿ ನಾವು ಫಿಲಿಪ್ಪಿಯವರಿಗೆ ಬರೆದ ಪತ್ರದಲ್ಲಿ ಸಂಬೋಧನೆ ಮಾಡೋದನ್ನು ನೋಡ್ತೀವಿ. ಕ್ರಿಸ್ತ ಯೇಸುವಿನ ದಾಸನು, ದಾಸ. ಸೊ ಪೌಲನು ಸೇವಕ, ಕ್ರಿಸ್ತನ ಸೇವಕ ಅಂತೇಳಿ ಬರೀತಾ ಈ ಪತ್ರವನ್ನ, ಸುವಾರ್ತೆಗೆ ಸೇವಕನು. ಕ್ರಿಸ್ತನು ದೇವ ಸ್ವರೂಪನಾಗಿದ್ದರೂ ಕೂಡ ಆತನು ತನ್ನನ್ನ ಸೇವಕನ ಮಟ್ಟಿಗೆ ದೀನತೆಯನ್ನ ತಾಳಿದನು ಈ ಲೋಕದಲ್ಲಿರುವಾಗ ಅನ್ನುವಂಥದ್ದನ್ನ ವಿವರಿಸುವಂಥದ್ದು. ಸೊ ದಾಸನು, ಕ್ರಿಸ್ತನ ದಾಸನು ಅನ್ನುವಂಥ ಪದ ರೋಮಾಪುರದ ಪತ್ರದಲ್ಲಿ ಪ್ರಯೋಗ ಆಗಿರುವುದನ್ನ ನಾ ಗಮನಿಸಿದೆ. ಬೇರೆ ಬೇರೆ ಬಹಳಷ್ಟಿದೆ, ನಮ್ಮ ಕಲಿಯುವಿಕೆಗೋಸ್ಕರವಾಗಿ ನಾವು ಕಂಡುಹಿಡಿದ್ವಿ. ಸೊ ಕಡೆಯ ಪ್ರಶ್ನೆ ಅನ್ವಯ. ಅನ್ವಯ ನೋಡಿ, ಅದೆಲ್ಲ ಕಲ್ತಿದ್ದಾದ ಮೇಲೆ ಕೂಡ ಇದರಿಂದ ನಾನು ವೈಯಕ್ತಿಕವಾಗಿ ನನ್ನ ಜೀವಿತಕ್ಕೆ ಅಳವಡಿಸಿಕೊಂಡು ನನ್ನ ಜೀವಿತದಲ್ಲಿ ಒಂದು ವೇಳೆ ವಾಕ್ಯದ ಬೆಳಕಿನಲ್ಲಿ ತೋರಿಸಿದ ತಪ್ಪುಗಳು ಏನಾದ್ರಿದ್ದ ಪಕ್ಷದಲ್ಲಿ ಅವುಗಳನ್ನ ನಾನು ತಿದ್ದಿಕೊಳ್ಳುವುದು, ಅದನ್ನ ತಿದ್ದಿಕೊಳ್ಳುವುದಕ್ಕೆ ಅನ್ವಯ ಮಾಡಿಕೊಳ್ಬೇಕು. ಅನ್ವಯ ಮಾಡಿಕೊಂಡು ಅದನ್ನ ವಚನ ಬಾಯ್ಪಾಠ ಮಾಡುತ್ತೆ. ಪ್ರತಿ ಸಲ ನನಗೆ ಆ ಒಂದು ವಿಚಾರ ಬರುವಾಗ ಈ ವಚನ ನನ್ನ ಎಚ್ಚರಿಕೆ ವಚನವಾಗಿ ಇಟ್ಬಿಟ್ಟು ನನ್ನ ಲೈಫ್ ಅನ್ನು ಚೇಂಜ್ ಮಾಡಬೇಕು. ಎಲ್ಲಿಯವರೆಗೂ ಆ ಒಂದು ಯಾವ ವಿಷಯದಲ್ಲಿ ನಾನು ಸೋತು ಹೋಗ್ತಾ ಇದ್ದೇನೋ ಅದನ್ನ ಗೆಲ್ಲುವವರೆಗೂ. ಸೊ ಅದಾಗುವಾಗ ನಾವು ಅದರ ಮೇಲೆ ಜಯವನ್ನು ಗಳಿಸ್ತೇವೆ. ಅಷ್ಟರ ಮಟ್ಟಿಗೆ ನಮ್ಮ ಕ್ರಿಸ್ತೀಯ ಜೀವಿತ ಕ್ರಿಸ್ತನ ಸ್ವರೂಪಕ್ಕೆ ಮಾಡ್ತೀವಿ. ಓಕೆ,
ನನಗೆ ಇದರಲ್ಲಿ ನನಗೆ ಅನ್ವಯವಾಗುವಂತ ವಚನ 2ನೇ ಅಧ್ಯಾಯದಲ್ಲಿ ಬರ್ತದೆ. 4ನೇ ಅಧ್ಯಾಯ 6ನೇ ವಚನ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ. ನನಗೆ ಬಹಳ ಚಿಂತೆಗಳು, ಸಣ್ಣ ವಿಷಯ ಕೂಡ ಚಿಂತೆ ಮಾಡ್ತಾ ಇರ್ತೇನೆ. ಮಾಡಬಾರ್ದು, ಚಿಂತೆ ಮಾಡಬೇಡ, ಪ್ರಾರ್ಥಿಸು ಅಂತ ಹೇಳ್ಬಿಟ್ಟು ಅನೇಕ ಸಲ ವಾಕ್ಯ ನನ್ನನ್ನು ಎಚ್ಚರಿಸಿದ್ರು ಕೂಡ ಪದೇ ಪದೇ ಚಿಂತೆಯಲ್ಲಿ ಹೆಚ್ಚು ಸಮಯ ಕಳೀತೀನಿ ಪ್ರಾರ್ಥನೆ ಮಾಡುವುದಕ್ಕಿಂತ. ಸೊ ನನಗೆ ಇದು ಹೇಳಿದೆ ಅಂತ ಹೇಳಿದ್ರೆ, ಪದೇ ಪದೇ ಹೆಚ್ಚಾಗಿ ಚಿಂತಿಸದೆ ಯಾವ ಸಂಭಾಷಣೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿ, ಸ್ತೋತ್ರ, ವಿಜ್ಞಾಪನೆ, ಪ್ರಾರ್ಥನೆ. ಸೊ ಕನ್ವರ್ಟ್ ಯುವರ್ ವರೀಸ್ ಇನ್ ಟು ದ ಪ್ರೇಯರ್. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪ್ರಾರ್ಥನೆಯಾಗಿ ನೀವು ಬದಲಾಯಿಸಿಕೊಳ್ಬೇಕು. ಚಿಂತೆ ಬಂದ ತಕ್ಷಣ ಆ ಚಿಂತೆಯ ಏರಿಯಾವನ್ನು ಬಿಟ್ಟು, ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ, ಇದನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಇದರಿಂದ ನನಗೆ ಹೇಗೆ ತಪ್ಪಿಸಿಕೊಳ್ಳಬೇಕು, ನೀನು ಸಹಾಯ ಮಾಡು. ಸೊ ಎವ್ರಿ ಟೈಮ್ ಚಿಂತೆ ಬರುವಾಗ ಚಿಂತೆಯನ್ನ ಪ್ರಾರ್ಥನೆಯಾಗಿ ನೀವು ಬದಲಾಯಿಸಬೇಕು ಅಂತ ಹೇಳುವಂತ ಒಂದು ಎಚ್ಚರಿಕೆಯ ಮಾತು ಈ ಅಧ್ಯಾಯದಲ್ಲಿ ನಾನು ಕಂಡುಕೊಂಡಿದ್ದು. ಸೊ ಹೀಗೆ ಈ ಪ್ರಶ್ನೆಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವುದರ ಮೂಲಕವಾಗಿ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರವನ್ನ ನಾವು ಇವತ್ತು ಕನ್ಕ್ಲೂಡ್ ಮಾಡ್ತಾ ಇದ್ದೇವೆ.